ಸಾಕಷ್ಟು ಘಟಸರ್ಪಗಳಿವೆ. ಇದರ ನಡುವೆ ಕೂಡ ಇಷ್ಟೊಂದು ಸ್ಮೈಲಿಯಾಗಿ ಕೂಲಾಗಿ ನೊಂದಂಥ ಮಹಿಳೆಯರ ನೋವನ್ನ ಆಲಿಸ್ತಿದ್ರಲ್ಲ, ಇದ್ರ ಸೀಕ್ರೆಟ್ ಏನಂತ ಹೇಳಿ? ಈ ಅಧಿಕಾರವನ್ನ ಕೊಟ್ಟಾಗ ಮಾನ್ಯ ಮುಖ್ಯಮಂತ್ರಿಗಳ ಮಾತು ಈಗಲೂ ನೆನಪಿದೆ ನನಗೆ. ನಾಗಲಕ್ಷ್ಮಿ, ನಿನ್ನ ಕೆಲಸ ಅಷ್ಟೇ ಮುಖ್ಯ, ನೀನು ಯಾರಿಗೂ ಕೇರ್ ಮಾಡಬಾರ್ದು. ನೊಂದಂಥ ಕಾಮನ್ ಹೆಣ್ಮಕ್ಳಿಗೆ ಬೇಗ ಕನೆಕ್ಟ್ ಆಗೋದಿಲ್ಲ, ಲೇಟು. ಸೋಷಿಯಲ್ ಮೀಡಿಯಾದಲ್ಲಿ ಸ್ಪೀಡ್ ಇರೋವಷ್ಟು ಅವ್ರ ನಂಬರ್ ಕನೆಕ್ಟ್ ಆಗೋದಿಲ್ಲ ಅನ್ನೋ ಒಂದು ಕಾಮೆಂಟ್ ಬರ್ತಾ ಇದೆ. ಬೆಳಗ್ಗೆಯಿಂದ 4,000 ಚಿಲ್ಲರೆ ಫೋನ್ ಬಂದಿದೆ. ನನಗೆ ಕಷ್ಟ ಆಗತ್ತೆ, ಆಯಿತಾ. ಆಮೇಲೆ ನಾನು ಕೆಲಸ ಮಾಡ್ತಿರ್ತೀನಿ, ನಾನು ಫೋನ್ ಹಿಡ್ಕೊಂಡು ಒಂದು ಪ್ರಾರಂಭ ಆದಾಗ ಟೈಮ್ ಇತ್ತು, ಅಂದರೆ ಇನ್ನೂ ಗೊತ್ತಿರಲಿಲ್ಲ, ನಾನೇ ಎತ್ಕೋತಾ ಇದ್ದೆ. ಈಗಲೂ ಎತ್ಕೋತೀನಿ, ಸ್ವಲ್ಪ ಮಾತ್ರ ಎತ್ಕೊಳ್ಳೋಕ್ಕೆ ಸಾಧ್ಯ. ಮತ್ತು ಟೀಮ್ ಇದೆ, ಎಲ್ಲರೂ ಕೆಲಸ ಮಾಡ್ತಾರೆ. ನೀವು ಬೆಳಗ್ಗೆ ಆಚೆ ಎದ್ದು ಬಂದರೆ, ನೀವು ಎದ್ದು ಬಂದಿದ್ದ ತಕ್ಷಣವೇ ನೀನು ಅಳೋ ತಾಯಿನೇ ಸಿಗೋದು, ಅಳೋ ಮಗಳೇ. ದಿನಚರಿ ಸ್ಟಾರ್ಟ್ ಆಗೋದೆ ನಿನ್ನ ಅಳುವಿನಿಂದ, ನೋವಿಂದ, ಸಂಕಷ್ಟದಿಂದ, ಮತ್ತು ನಿನ್ನ ದಿನ ಎಂಡ್ ಆಗೋದು ಅಲ್ಲಿಂದಾನೆ. ರಾಜ್ಯದಲ್ಲಿ, ದೇಶದಲ್ಲಿ ಮಹಿಳಾ ಆಯೋಗ ಅಂತಿದೆ. ಪುರುಷರಿಗೆ ಒಂದು ಆಯೋಗ ಬೇಕು. ಪರಿಸ್ಥಿತಿ ಆ ಥರ ಆಗಿದೆ. ಗಂಡ್ಮಕ್ಳು ತಪ್ಪು ಮಾಡಿದ್ರೆ ಬೇಗ ಶಿಕ್ಷೆ ಆಗುತ್ತೆ. ಅಟ್ ಎ ಸೇಮ್ ಟೈಮ್ ಗಂಡ್ಮಕ್ಳು ವಿಚಾರದಲ್ಲಿ ಹೆಣ್ಮಕ್ಳು ತಪ್ಪು ಮಾಡಿದ್ರೆ ಲಾ ಏನು ಹೇಳುತ್ತೆ? 90% ಹೆಣ್ಮಕ್ಳ ಮೇಲೆ ಆಗುತ್ತೆ. ಈಗ 10% ಗಂಡ್ಮಕ್ಳಿಗೂ ಅದೇ. ಈಗ ನೋಡಿರ್ಬೇಕು ನೀವು, ಹನಿಮೂನ್ ಕರ್ಕೊಂಡೋಗಿ ಸಾಯಿಸಿರೋದು, ಮತ್ತು ಸುಫಾರಿ ಕೊಟ್ಟು ಕೊಲ್ಸ್ಬಿಡೋದು, ಅವು ಗಂಡಸ್ ಮಗನ ಮದುವೆ ಆಗೋ ತಾಲಿ ಕಟ್ಟೋ ಟೈಮಲ್ಲಿ ಬೇಡ ಅಂತ ಹೇಳೋದು. ಮೇಡಮ್, ಗಂಡ್ಮಕ್ಳಿಗೂ ಒಂದು ಆಯೋಗ ಬೇಕು ಅಂತ ನೇರವಾಗಿ ಉತ್ತರ. ಪ್ರಾಬ್ಲಮ್ ಯಾಕೆ ಇರಬಾರ್ದು? ಅವ್ರಿಗೂ ಇರಲಿ. ಯಾಕೆಂದರೆ ಅನ್ಯಾಯ ಯಾರಿಗೂ ಆಗಬಾರ್ದು. ಸೊ ಹಾಗಾಗಿ ಅವರು ಎಲ್ಲಿ ಹೋಗ್ಬೇಕು? MLA ಆಗಿದ್ರೆ ಇಷ್ಟು ಪ್ರೀತಿ ಸಿಗ್ತಿತ್ತ? ಜಸ್ಟ್ ಒಂದು ಕ್ಷೇತ್ರಕ್ಕೆ ಸೀಮಿತ ಆಗ್ಬಿಡ್ತಿದ್ರಿ, ಈಗ ಇಡೀ ರಾಜ್ಯಕ್ಕೆ ಸೀಮಿತ ಆಗಿದ್ರೆ. ನನಗನ್ಸುತ್ತೆ, ನನಗೆ ಇಷ್ಟು ಅದೃಷ್ಟ ನನಗೆ ಸಿಗ್ತಾ, ಇದು ಭಾಗ್ಯ. ಈ ಥರ ಕೆಲಸ ಮಾಡೋದಕ್ಕೆ ಹೇಳ್ತಾರೆ, ಬಯಸದೇ ಬಂದ ಭಾಗ್ಯ ನನಗೆ. ಇವತ್ತಿಗೂ ಸಹ 68% ಗಂಡಸರು ಹೆಣ್ಮಗಳನ್ನು ಒಡೆದ್ರೇ ಮನೆ ಸರಿಯಾಗಿ ನಡೆಯುತ್ತೆ ಅನ್ನೋ ಒಂದು ಮನಸ್ಥಿತಿ ಇದೆ. ಇದು ಸರ್ವೆ ಮಾತಾಡೋದು. ಇವತ್ತಿಗೂ ಸಹ ಸುಮಾರು 28% ಗಂಡಸರು ಪ್ರತಿದಿನ ಮನೆಯಲ್ಲಿ ಹೆಣ್ಮಕ್ಳನ್ನು ಹೊಡಿತಾರೆ. ಪ್ರತಿದಿನ 100ಕ್ಕಿಂತ ಹೆಚ್ಚು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗುತ್ತೆ. ಪ್ರತಿದಿನ 100ಕ್ಕಿಂತ ಹೆಚ್ಚು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗುತ್ತೆ. ಪರ್ ಡೇ 4 ವರ್ಷದ ಮಗುನ ಕಾಂಪೌಂಡಿಂದ ಎತ್ಕೊಂಡೋಗಿ ರೇಪ್ ಮಾಡೋದು, 5 ವರ್ಷದ ಮಗನ ಸಾಯಿಸ್ಬಿಡೋದು, 60 ವರ್ಷದ ಮುದುಕಿ ಮೇಲೆ ಅತ್ಯಾಚಾರ ಮಾಡೋದು, ಇವೆಲ್ಲ ನಡೆಯುತ್ತಾ ಹೇಳಿ? ಆ್ಯಕ್ಚುಲಿ ಸೌಜನ್ಯ ಡೆತ್ ಆದಾಗ ಏನು ಏಜ್ ಇತ್ತು, ಆ ಏಜು ಪೋಕ್ಸ್ ಆ್ಯಕ್ಟ್ ಬರುತ್ತೆ. ಮಹಿಳಾ ಆಯೋಗಕ್ಕೆ ಬರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಅರಿವಿಲ್ಲ. ಆದರೂ ನಿಮ್ಮನ್ನು ತುಂಬ ಪರೀಕ್ಷೆಗೆ ಒಳಪಡಿಸಿದ್ರು. ಪರವಾಗಿಲ್ಲ, ಅದೇನು ನನಗೇನು ನೋವೇನಿಲ್ಲ. ಬಟ್ ಆದರೆ ಒಂದು ಏನಂತಂದರೆ, ಸೌಜನ್ಯನ ಕೇಸು ಮಹಿಳಾ ಆಯೋಗಕ್ಕೆ ಬರುವುದಿಲ್ಲ. ಯಾಕೆ? 18 ವರ್ಷದಿಂದ 60 ವರ್ಷ ಇರೋರಿಗೆ ಮಾತ್ರ ಮಹಿಳಾ ಆಯೋಗ. 18 ವರ್ಷದ ಕೆಳಗಡೆ ಇರೋರಿಗೆ ಮಕ್ಕಳ ಆಯೋಗ. ಮಕ್ಕಳ ಆಯೋಗನೂ ನಮ್ಮಷ್ಟೇ ಪವರ್ಫುಲ್. ಏನೋ ಒಂದು ಸುದ್ದಿ ಆದಾಗ ಒಂದು ಕಾಮೆಂಟ್ ಆಗುತ್ತೆ, ಸೌಜನ್ಯಂಗೆ ಆಗದ ರೀತಿ ಮಹಿಳಾ ಆಯೋಗದ ಅಧ್ಯಕ್ಷರು ಆಗಬೇಕಿತ್ತು. ಎಷ್ಟು ದುಷ್ಟ ಮನಸ್ಥಿತಿಯ ಜನ ಇದ್ದಾರೆ ಅಂತ ಕಾಮೆಂಟ್ ನೋಡಿದ್ರೆ ಮೇಡಮ್? ನೋಡಿದೆ. ಪಾಪ ಅದು ಏನೂ ಮಾಡಲಾರ್ದೆ ಹೊಟ್ಟೋಯ್ತು. ಆ ಆತ್ಮಕ್ಕಾದರೂ ಶಾಂತಿ ಕೊಡಬೇಕು ಇವರು. ಸುಮ್ಮನೆ ಆ ತಾಯಿ ಹೆಸರು ಹೇಳ್ಕೊಂಡು ಸುಮ್ಮನೆ ಇನ್ನೊಂದು ಹೆಣ್ಣುಮಗಳಿಗೆ ಏನು ಸೌಜನ್ಯನ ಹೆಸರಲ್ಲಿ ಇನ್ನೊಂದು ಹೆಣ್ಣುಮಗಳಿಗೆ ಅತ್ಯಾಚಾರ ಮಾಡಿಸ್ಬೇಕಾ? ಅದೇ ಥರ ತಾನೇ ಅದು ಆಗಿದ್ದು. ನಿಜವಾಗ್ಲೂ ನಿಮಗೆ ನ್ಯಾಯ ಕೊಡಿಸ್ಬೇಕಾ? ಕೋರ್ಟಿಗೆ ಹೋಗಿ, ನಿಮ್ಮ ಜೊತೆ ನಾನಿರ್ತೀನಿ, ನಾನು ಖಂಡಿತವಾಗ್ಲೂ ನಿಂತ್ಕೊಳ್ತೀನಿ. ಸೌಜನ್ಯನ ಥರ ಎಷ್ಟು ಜನ ಹೆಣ್ಮಕ್ಳಿದ್ದಾರೆ, ಅವರೆಲ್ಲರ ಪರ ನಾನು ನಿಂತ್ಕೋತೀನಿ. ನಾನೊಬ್ಬಳು ತಾಯಿ ರೀ. ಸುಮ್ಮನೆ ಯಾವುದಾದ್ರೂ ಆ ಸೌಜನ್ಯನ ಹೆಸರಿಟ್ಕೊಂಡು ಇನ್ನೊಂದು ಹೆಣ್ಮಗಳಿಗೆ ಇದು ಮಾಡೋದು ಅಂದರೆ ನಿಮ್ಮ ಮನಸ್ಥಿತಿ ಹೆಂಗಿದೆ ಅಂತ ಫಸ್ಟು ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಸೋಷಿಯಲ್ ಮೀಡಿಯಾ ಒಂದು ಸ್ಟ್ರಾಂಗೆಸ್ಟ್ ಪ್ಲ್ಯಾಟ್ಫಾರ್ಮ್ ಸರ್ಕಾರವನ್ನು ಜನರು ಮನೆ ಬಾಗಿಲಿಗೆ ತೊಗೊಂಡೋಗೋಕ್ಕೆ. ಆ್ಯಂಡ್ ಮಹಿಳಾ ಆಯೋಗನ ಅವ್ರ ಮನೆ ಬಾಗಿಲಿಗೆ ತೊಗೊಂಡೋಗುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಮೇಡಮ್, ನಿರ್ಭಯ ಅನ್ನೋ ಒಂದು ಫಂಡ್ ಇದೆ. ಆ ಫಂಡು ಎಷ್ಟು ಮಟ್ಟಿಗೆ ಯೂಸ್ ಆಗ್ತಿದೆ ಕರ್ನಾಟಕ? ನಿರ್ಭಯ ಫಂಡು 2012 ಮಗಳು ಸತ್ತಾಗ, ಅತ್ಯಾಚಾರ ಆಗಿ ಸತ್ತಾಗ ಆ ಫಂಡ್ ಎಲ್ಲ ಕ್ರಿಯೇಟ್ ಆಯಿತು. ಆ ಫಂಡು ಒಂದು ಹೆಣ್ಣು ಮಗಳ ರಕ್ಷಣೆ, ಅವಳ ಶಿಕ್ಷಣ, ಅವಳ ಭದ್ರತೆ, ಅವಳ ಆರ್ಥಿಕವಾಗಿ ಬಲವರ್ಧನೆ, ಏನಕ್ಕೆ ಬೇಕಾದರೂ ಸರ್ಕಾರ ಯೂಸ್ ಮಾಡ್ಕೋಬೋದು. ಆ ನಂಬಿಕೆ, ಆ ವಿಶ್ವಾಸ ಕೆಲವೊಂದು ಸಲ ನಮ್ಮ ಮೇಡಮ್ ಹತ್ರ ಹೋದರೆ ನಮ್ಮದೆಲ್ಲ ಸಮಸ್ಯೆ, ನಾನು ಒಂದೊಂದು ಸಲ ಆ ಸ್ಥಿತಿಯಲ್ಲಿ ಇರೋದಿಲ್ಲ. ಆದರೆ ಕಡೆಯವರೆಗೂ ಪ್ರಯತ್ನ ಮಾಡ್ತೀನಿ.
ಅಂದ್ರೆ ಸಂಸ್ಕೃತಿ ಸಂಸ್ಕಾರ ಅಥವಾ ಒಂದು ಹೆಣ್ಣು ಮಗಳನ್ನ ನೋಡ್ತಕ್ಕಂಥ ದೃಷ್ಟಿ ವ್ಯಕ್ತಿಯ ಮನಸ್ಥಿತಿಯಲ್ಲಿದೆ, ಆಕೆ ಹಾಕೋ ಡ್ರೆಸ್ನಲ್ಲಿ. ಹಂಗಂದ್ರೆ ನೀವು 5 ವರ್ಷದ ಮಗು 4 ವರ್ಷದ ಮಗು ಯಾವ ಡ್ರೆಸ್ ಹಾಕೊಂಡಿರ್ತೈತಿ, ನೀವು ರೇಪ್ ಮಾಡ್ತಿರಲ್ಲ. ಡ್ರೆಸ್ ಇಂಥದ್ದು ಹಾಕೊಂಬಂದವ್ರೆ, ಅದಕ್ಕೆ ಗಂಡಸ್ ಮನಸ್ಸು ವಿಚಲ ಆಗ್ಬಿಡ್ತು, ಅದಕ್ಕೆ ಆ ಹೆಣ್ಣು ಮಗಳಿಗೆ ಅವನು ಅತ್ಯಾಚಾರ ಮಾಡ್ಬಿಟ್ಟ ಅಂತ ಹೇಳ್ತಿರಲ್ಲ. 4 ವರ್ಷದ ಮಗು ಯಾವ ಡ್ರೆಸ್ ಹಾಕೊಂಡಿರ್ತೈತೆ? 5 ವರ್ಷದ ಮಗು ನೀವು ಎತ್ಕೊಂಡೋಗಿ ನೀವು ರೇಪ್ ಮಾಡ್ತಿರಲ್ಲ, ಆ ಮಗು ಯಾವುದು ಬಟ್ಟೆ ಹಾಕೊಂಡಿರುತ್ತೆ? 60 ವರ್ಷದ ಮುದುಕಿ ಯಾವ ಬಟ್ಟೆ ಹಾಕೊಂಡಿರ್ತೈತೆ? ಕುದುರೆಗೆ ಹೆಂಗೆ ನೀವು ಲಗಾಮ್ ಕಟ್ತೀರಾ, ಲಗಾಮ್ ಕಟ್ಬಿಟ್ಟು ನೀವು ಹಿಂಗೇ ಹೋಗ್ಬೇಕು, ಹಂಗೆ ಹೆಣ್ಣದು ಎಲ್ಲ ನಿರ್ಮಾಣ ಮಾಡಿ ಬರೆದು ಬಿಟ್ಟವ್ರೆ. ಅದನ್ನೆಲ್ಲ ದಾಟ್ಕೊಂಬರೋದಿದೆಯಲ್ಲ ಶತಮಾನಗಳಿಂದ, ಶತಮಾನಗಳಿಂದ, ಅದೊಂದು ಹೋರಾಟ. ನನಗೆ ನನ್ನ ರೋಲ್ ಮಾಡೆಲು ನಾನು ಮಗಳು ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಪಡುವಂಥ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ತಗೊಳ್ಳಿ. ಇವತ್ತು ಈ ಮಟ್ಟಕ್ಕೆ ನಾನಿವತ್ತು ಇಷ್ಟು ಧೈರ್ಯವಾಗಿ ಕುತ್ಕೊಂಡು ಒಂದು ಕಮಿಷನ್ನ, ಒಂದು ಸಂವಿಧಾನದ ಒಂದು ಅಂಗದ ಒಂದು ಅಧ್ಯಕ್ಷೆಯಾಗಿ ನಿಮ್ಮ ಮುಂದೆ ಕುತ್ಕೊಳ್ಳೋಕ್ಕೂ ಸಹ ಆ ಸ್ವರ್ಗದಲ್ಲಿರುವಂಥ ಡಾಕ್ಟರ್ BR ಅಂಬೇಡ್ಕರ್. ಮೊದಲಿಗೆ ಪ್ರಜ್ವಲ್ ರೇವಣ್ಣ ಬಂದಿದ್ದು, ನಾನು ಅದನ್ನು ಸೀದಾ ಮುಖ್ಯಮಂತ್ರಿ ರಿಪೋರ್ಟ್ ಕೊಟ್ರಿ ಮೇಡಮ್ ನೀವು? ಮಹಿಳಾ ಆಯೋಗದಿಂದ ಏನಾದರೂ ರಿಪೋರ್ಟ್? ನಾವು ರಿಪೋರ್ಟ್ ಏನಿಲ್ಲ, ಸೀದಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರ್ದ್ವಿ. ಯಾಕಂದರೆ ಸುಮಾರು 100 ಹೆಣ್ಮಕ್ಳಿತ್ತಲ್ಲ. ಸೊ ಹಾಗಾಗಿ ಹಂಚಿದವ್ರಿಗೂ ಮಾಡಿದವ್ರಿಗೂ ಇಬ್ಬರಿಗೂ ನೀವು ತನಿಖೆ ಮಾಡಬೇಕಾಗತ್ತೆ. ಇದು ಮಹಿಳಾ ಗೌರವವನ್ನು ಹೊತ್ತಿರುವಂಥ ಒಂದು ರಾಜ್ಯ, ನಾಡು. ಸೊ ಹಾಗಾಗಿ ಅದನ್ನು ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು SITಗೂ ಸಹ ಒಪ್ಪಿಸಿದ್ರಲ್ಲ. ಕರ್ನಾಟಕ ರಾಜ್ಯದಲ್ಲಿ ಮಹಿಳಾ ಆಯೋಗ ಅನ್ನೋದು ಒಂದು ಇದೆ ಅಂತ ಹೇಳಿ ತೋರಿಸ್ಕೊಟ್ಟಂತಹ ದಿಟ್ಟ ಮಹಿಳೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಸಾಕಷ್ಟು ವರ್ಷಗಳಿಂದ ಮಹಿಳಾ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಎಲ್ಲ ಪಾರ್ಟಿಯ ಅಧಿಕಾರಿಗಳು ಮಾಡಿದ್ದಾರೆ, ಹೋಗಿದ್ದಾರೆ. ಆದರೆ ರಾಜ್ಯ ಮಹಿಳಾ ಆಯೋಗ ಹೀಗೂ ಕೆಲಸವನ್ನು ಮಾಡ್ಬೋದು. ನೊಂದ ಮಹಿಳೆಗೆ ಯಾವ ರೀತಿ ಸಾಂತ್ವನವನ್ನು ಹೇಳಬೇಕು, ವೈಯಕ್ತಿಕವಾಗಿ ಹೇಗೆ ಸಹಾಯವನ್ನು ಮಾಡಬೇಕು, ನೊಂದಂಥ ಮಹಿಳೆಯರಿಗೆ ಯಾವ ರೀತಿ ಕನೆಕ್ಟ್ ಆಗಬೇಕು ಅನ್ನೋದನ್ನು ಪ್ರಾಕ್ಟಿಕಲ್ಲಾಗಿ ತೋರಿಸ್ಕೊಟ್ಟಿದ್ದಾರೆ. ಸೊ ಇವತ್ತು ಗುಡ್ ನ್ಯೂಸ್ ಕನ್ನಡ ವಾಹಿನಿಯ ಸಂದರ್ಶನದಲ್ಲಿ ಇವತ್ತು ನಾಗಲಕ್ಷ್ಮಿ ಚೌಧರಿ ಮೇಡಮ್ ಇದ್ದಾರೆ. ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಮೇಡಮ್ ನಮಸ್ಕಾರ. ನಮಸ್ಕಾರ ರಾಘವೇಂದ್ರ. ಬೇಸಿಕಲಿ ಕ್ವಶನ್ಸ್ ನನಗೆ ಇಷ್ಟೊಂದು ಏನೋ ಒಂಥರ ನಿಮ್ಮ ವೃತ್ತಿ ಈಗಿನ ಅಧ್ಯಕ್ಷ ಸ್ಥಾನ ಹೇಗಿದೆ ಅಂದರೆ ಕತ್ತಿ ಮೇಲೆ ನಡಿಗೆ ತುಂಬ ಬ್ಯಾಲೆನ್ಸ್ ಮಾಡಬೇಕು, ಸಾಕಷ್ಟು ಘಟಸರ್ಪಗಳಿವೆ. ಇದ್ರ ನಡುವೆ ಕೂಡ ಇಷ್ಟೊಂದು ಸ್ಮೈಲಿಯಾಗಿ ಕೂಲಾಗಿ ನೊಂದಂಥ ಮಹಿಳೆಯರ ನೋವನ್ನ ಆಲಿಸ್ತಿದ್ರಲ್ಲ, ಇದ್ರ ಸೀಕ್ರೆಟ್ ಏನಂತೇಳಿ? ನನ್ನ ಹೆಸರು ನಾಗಲಕ್ಷ್ಮಿನೇ. ಸೊ ಹಾಗಾಗಿ ಅದ್ರ ಮಧ್ಯೆ ಇರಲಿಕ್ಕೆ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ನಾನು ಅಂದ್ಕೊಳ್ತೀನಿ. ಎರಡನೇದು, ನನಗೆ ಈ ಅಧಿಕಾರವನ್ನು ಕೊಟ್ಟಾಗ ಮಾನ್ಯ ಮುಖ್ಯಮಂತ್ರಿಗಳ ಮಾತು ಈಗಲೂ ನೆನಪಿದೆ ನನಗೆ. ನಾಗಲಕ್ಷ್ಮಿ, ನಿನ್ನ ಕೆಲಸ ಅಷ್ಟೇ ಮುಖ್ಯ, ನೀನು ಯಾರಿಗೂ ಕೇರ್ ಮಾಡಬಾರ್ದು. ಅಂಥ ಒಂದು ಮುಖ್ಯಮಂತ್ರಿಗಳಿರುವಂಥ ಕರ್ನಾಟಕ ರಾಜ್ಯದಲ್ಲಿ ನಾನು ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿದ್ದೀನಿ ಅಂದಾಗ ನಾನು ನಡೆಯುವ ದಾರಿಯಲ್ಲಿ ಎಷ್ಟೇ ಮುಳ್ಳುಗಳು ಬಂದರೂ ಹೆದರಿಸೋ ಅಷ್ಟು ಶಕ್ತಿ ನನಗಿದೆ. ಯಾಕೆಂದರೆ ಪ್ರಾಬಬಲಿ ಒಂದು ಕಮಿಷನ್ ಅಂದಾಗ ಅದು ಒಂದು ಇಂಡಿಪೆಂಡೆಂಟ್ ಬಾಡಿ. ಸೊ ಹಾಗಾಗಿ ಮತ್ತು ಮುಖ್ಯಮಂತ್ರಿಗಳಿಗೆ ಅದರದ್ದು ವ್ಯಾಲ್ಯೂ ಗೊತ್ತಿದೆ, ಸಂವಿಧಾನದ ಅಂಗ ಹೆಂಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಿದೆ. ಆಮೇಲೆ ಸೊ ಹಾಗಾಗಿ ನನಗೇನು ನನ್ನ ಕೆಲಸದ ಬಗ್ಗೆ ಅಷ್ಟೇ. ಯಾಕಂದರೆ ಕೊಟ್ಟವರೇ ಆ ಥರ ನನಗೆ ಹೇಳಿದ್ಮೇಲೆ ಯಾಕೆ ನಮ್ಮ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಆಮೇಲೆ ನೋಡಿ, ಎಲ್ಲರಿಗೂ ಅಧಿಕಾರ ಸಿಗೋದಿಲ್ಲ. ಅಧಿಕಾರ ನಿಮಗೆ ಅವಕಾಶ ಕೊಟ್ಟಿದೆ ನಿಮಗೆ. ಆ ಸಮಯ ಹಿಂಗೆ ಹೊರಟೋಗ್ಬಿಡುತ್ತೆ. ಬಟ್ ಆ ಸಮಯವನ್ನು ವ್ಯರ್ಥ ಮಾಡದೆ ಆ ಅಧಿಕಾರಕ್ಕೆ ಅರ್ಥವನ್ನು ಕೊಟ್ಟು ಆ ಅಧಿಕಾರವನ್ನು ನೀವು ಏನಕ್ಕೆ ಕೂತ್ಕೊಂಡಿದ್ದೀರಾ ಅನ್ನೋದಕ್ಕೆ ಕರೆಕ್ಟಾಗಿ ಸದ್ಬಳಕೆ ಮಾಡಿಕೊಂಡ್ರೆ ನಾವು ಇದರಿಂದ ಕೆಳಗಿಳಿದಾಗಲೂ ಸಹ ತೃಪ್ತಿ. ಜನ ನೆನ್ಸ್ಕೊಳ್ತಾರೆ ಅನ್ನೋದಕ್ಕೆ ಅಂತ ನಾನು ಕೆಲಸ ಮಾಡ್ತಾ ಇಲ್ಲ. ಇದ್ರ ಕೆಲಸನೇ ಅದು. ನೀವು ಬೆಳಗ್ಗೆ ಆಚೆ ಎದ್ದು ಬಂದರೆ, ನೀವು ಎದ್ದು ಬಂದಿದ ತಕ್ಷಣನೇ ನಿನ್ಗೆ ಅಳೋ ತಾಯಿನೇ ಸಿಗೋದು, ಅಳೋ ಮಗಳೇ. ನಿನ್ನ ದಿನಚರಿ ಸ್ಟಾರ್ಟ್ ಆಗೋದೆ ನಿನ್ನ ಅಳುವಿನಿಂದ, ನೋವಿಂದ, ಸಂಕಷ್ಟದಿಂದ. ಮತ್ತು ನಿನ್ನ ದಿನ ಎಂಡಾಗೋದು ಅಲ್ಲಿಂದಾನೆ. ಯಾರಾದರೂ ಅದ್ರ ಮಧ್ಯೆ ಬಂದು, ಮೇಡಮ್ ಇವತ್ತು ನಾನು ಆಚೆ ಬಂದಾಗ ಒಂದು ತಾಯಿ ಬಾಗಲಕೋಟಿಂದ ಬಂದಿದ್ದಾಳೆ. 2 ಮಕ್ಕಳನ್ನ MBBS ಓದಿಸ್ತಾ ಇದ್ದೀನಿ. ಗಂಡ ಚಿಕ್ಕ ವಯಸ್ಸಿಗೆ ಸತ್ತೋಗ್ಬಿಟ್ಟಿದ್ದಾನೆ. ಆ ತಾಯಿ ಹೇಳಿದಾಗ ನಿಜ ಹೇಳ್ತೀನಿ, ಏನು ಖುಷಿ ನನಗೆ.
ಓಲಿ ಬಿಡಪ್ಪ. ಅಲ್ಲ ಮೇಡಮ್, ಇದು ಇದು ಈಗ ಇಷ್ಟು ಸಂತೋಷವಾಗಿ ಎಂಜಾಯ್ ಮಾಡ್ತಿದ್ರೆ, ಜೊತೆಗೆ ಅಷ್ಟು ಹಾರ್ಡ್ ವರ್ಕ್ ಇದೆ. MLA ಆಗಿದ್ರೆ ಇಷ್ಟು ಪ್ರೀತಿ ಸಿಕ್ತಿತ್ತ? ಜಸ್ಟ್ ಒಂದು ಕ್ಷೇತ್ರಕ್ಕೆ ಸೀಮಿತ ಆಗ್ಬಿಡ್ತಿದ್ರಿ, ಈಗ ಇಡೀ ರಾಜ್ಯಕ್ಕೆ ಸೀಮಿತ ಆಗಿದ್ರಿ. ಇದು ತಗೊಂಡ್ಮೇಲೆ ನನಗೆ ಗೊತ್ತಾಗಿದ್ದು ಆಯೋಗನೂ ಈ ಥರ ಇಷ್ಟೊಂದು ಒಂದು MLA ಅಂದರೆ ಒಂದು ಕ್ಷೇತ್ರಕ್ಕೆ ಸೀಮಿತ. ಆಮೇಲೆ ಒಂದು ಕಮಿಷನ್ ಅಂತಂದರೆ ನೋಡಿ, ನಾವು ಒಂದು ಜಿಲ್ಲೆಗೆ ಹೋದರೆ ಅಲ್ಲಿ DC, CO, SP ಎಲ್ಲ ಇಲಾಖೆಯ ಜಿಲ್ಲಾಧಿಕಾರಿಗಳು, ಎಲ್ಲ ಇಲಾಖೆಯ ಸರ್ಕಾರಿ ಅಧಿಕಾರಿಗಳು, ಎವ್ರಿಬಡಿ ಎಲ್ಲರೂ ನಿಮ್ಮ ಜೊತೆ ಇರ್ತಾರೆ. ನಿಮಗೆ ಜನರಿಗೆ ಸಹಾಯ ಮಾಡಲಿಕ್ಕೆ ಇನ್ನೇನು ಬೇಕು ನಿಮಗೆ? ಯಾರಿಗೆ ಇಷ್ಟು ಅಂದರೆ ಇಷ್ಟೊಂದು ನನಗನ್ಸುತ್ತೆ, ನನಗೆ ಇಷ್ಟು ಅದೃಷ್ಟ ನನಗೆ ಸಿಗ್ತಾ ಇದು ಭಾಗ್ಯ, ಈ ಥರ ಕೆಲಸ ಮಾಡೋದಕ್ಕೆ. ಹೇಳ್ತಾರೆ ಬಯಸದೇ ಬಂದ ಭಾಗ್ಯ ನನಗೆ. ಅಂದರೆ ನಮಗೆ ಗೊತ್ತೇ ಇಲ್ಲ ಆಯೋಗ ಏನು ಅಂತ. ಸಾಹೇಬರು ಆಯೋಗ ಕೊಡ್ತೀನಿ ಅಂದಾಗ ಆಯೋಗ ಅಂದರೆ ಏನು ನಾನು ಹಂಗೂ ಹಳೆ ಕೆಲಸ ಮಾಡಿದ್ರಲ್ಲ ಲಾಸ್ಟ್ ಪೀರಿಯಡಲ್ಲಿ ನಾವು ಮಂಜುಳಾ ಮಾನಸ ಅವ್ರಿಗೆ ನಾನು ಫೋನ್ ಮಾಡಿದ್ದೆ, ಇದು ಹೆಂಗೆ ಕೆಲಸ ಮಾಡೋದು? ಅವರಂದರು, ನಾಗಲಕ್ಷ್ಮಿ ನಾನು ಚೆನ್ನಾಗೇ ನಿರ್ವಹಿಸಿದ್ದೀನಿ ಅಂತ ಹೇಳಿದ್ರು. ಬಟ್ ನಂಗೆ ಹೋದ್ಮೇಲೆ ಗೊತ್ತಾಗಿದ್ದು ಇದ್ರದ್ದು ಅಂದರೆ ನೋಡಿ, ಅದ್ರ ನಮ್ಮ ಅಲ್ಲೇ ಇದೆ, ಬೈಲಾಸಲ್ಲೇ ಇದೆ, ಹೆಣ್ಣು ಮಗಳ ಸಂವಿಧಾನದ ಹಕ್ಕು ಅಂದರೆ ಎಲ್ಲ ಬಂದೋಯ್ತು. ಅವಳ ಸಂವಿಧಾನದ ಹಕ್ಕು ಅಂದಾಗ ಮೂಲಭೂತ ಸೌಕರ್ಯ ಇರ್ಬೋದು, ಎಜುಕೇಷನ್ ಇರ್ಬೋದು, ಪ್ರತಿಯೊಂದು ಎಲ್ಲ ಅಲ್ಲಿಗೆ ಬಂದೋಯ್ತು. ದೌರ್ಜನ್ಯ ಇರ್ಬೋದು, ದೌರ್ಜನ್ಯ ಅಂದರೆ ಬಂದರೆ ಎಲ್ಲ ಆ ಹೆಣ್ಣು ಮಗಳ ಮೇಲೆ ಆಗುವಂಥ ಎಲ್ಲ ಥರ, ಅದು ಅತ್ಯಾಚಾರ ಮತ್ತು ಆ್ಯಸಿಡ್ ವಿಕ್ಟಿಮ್ ಆಗಿರ್ಬೋದು, ಕೌಟುಂಬಿಕ ದೌರ್ಜನ್ಯ ಇರ್ಬೋದು, ಕೆಲಸ ಮಾಡೋ ಸ್ಥಳಗಳಲ್ಲಿ ಸೆಕ್ಷುವಲ್ ಹರಾಸ್ಮೆಂಟ್ ಇರ್ಬೋದು, ಮೆಂಟಲ್ ಹರಾಸ್ಮೆಂಟ್ ಇರ್ಬೋದು, ಎವ್ರಿಥಿಂಗ್. ಅಂದರೆ ನಿಮ್ಮ ಪೋಸ್ಟ್ ಒಂಥರ ನಥಿಂಗ್ ಬಟ್ ಜಡ್ಜ್. ಇಟ್ ಈಸ್ ಈಕ್ವಲ್ ಟು ಒಂಥರ ಇಟ್ಸ್ ಅ ಸಿವಿಲ್ ಕೋರ್ಟಿಗೆ ಎಷ್ಟು ಅಧಿಕಾರ ಇರುತ್ತೆ ಅಷ್ಟು ಇರುತ್ತೆ ಇದು. ಎಸ್ ಮೇಡಮ್, ನನಗೊಂದಷ್ಟು ಸಲ ವಾಟ್ಸಪ್ ಮಾಡಿದ್ರು ಮೇಡಮ್, ರಾಜ್ಯದಲ್ಲಿ ದೇಶದಲ್ಲಿ ಮಹಿಳಾ ಆಯೋಗ ಅಂತಿದೆ, ಪುರುಷರಿಗೆ ಒಂದು ಆಯೋಗ ಬೇಕು, ಪರಿಸ್ಥಿತಿ ಆ ಥರ ಆಗಿದೆ. ಗಂಡ್ಮಕ್ಳು ತಪ್ಪು ಮಾಡಿದ್ರೆ ಬೇಗ ಶಿಕ್ಷೆ ಆಗುತ್ತೆ, ಅಟ್ ಎ ಸೇಮ್ ಟೈಮ್ ಗಂಡ್ಮಕ್ಳು ವಿಚಾರದಲ್ಲಿ ಹೆಣ್ಮಕ್ಳು ತಪ್ಪು ಮಾಡಿದ್ರೆ ಲಾ ಏನು ಹೇಳುತ್ತೆ? ಈ ಪ್ರಶ್ನೆನ ಕೇಳಿ ಮೇಡಮ್ಗೆ. ಆ್ಯಕ್ಚುಲಿ ನಾನು ನೋಡಿ, ಮೊನ್ನೆ ನಾನು ಒಂದು ಕೌನ್ಸಿಲಿಂಗಲ್ಲಿ ಹೆಣ್ಮಗಳು ಮತ್ತು ಗಂಡ ಇಬ್ಬರು ಮಕ್ಕಳು, ಗಂಡ ಎಲ್ಲ ರೀತಿಯಲ್ಲೂ ಅಂದರೆ ಅವನಿಗೆ ನನ್ನ ಮಕ್ಕಳು ಬೇಕು ಅಂತಾನೆ. ಆದರೆ ಆ ಹೆಣ್ಮಗಳು ಪ್ರಶ್ನೆ ಮಾಡ್ತಾ ಇದ್ದಿದ್ದು, ಕೇಳ್ತಾ ಇದ್ದಿದ್ದು ರೀತಿ ನೋಡಿದಾಗ ಅವ್ನು ಲಿಟ್ರಲಿ ಆ ಮಕ್ಕಳನ್ನು ತೋರಿಸ್ಲಾರ್ದೆ ಕಿತ್ಕೊಂಡು ಹೊರಟು ಕಡೆಗೆ ಡೈವರ್ಸ್ ಅನ್ನೋ ಲೆವೆಲ್ಗೆ ನಾವು ಅವಾಗ ಅಂದ್ವಿ. ಆಯೋಗಕ್ಕೆ ಕೌನ್ಸಿಲಿಂಗ್ ನೀನು ಜೊತೆಯಲ್ಲಿ ಇರ್ತೀನಿ ಅಂದಾಗ ಮಾತ್ರ ನಾವು ಕೌನ್ಸಿಲಿಂಗ್ ಕೊಡೋದು. ನೀನು ಡೈವರ್ಸ್ಗೆ ಅಂತ ನೀವು ನಿರ್ಧಾರ ಮಾಡ್ಕೊಂಡ್ಬಿಟ್ಮೇಲೆ ಸುಮ್ಮನೆ ಕರಿಬೇಕು ಅವರನ್ನು ಅನ್ನೋದೆಲ್ಲ ಆಗೋದಿಲ್ಲ. ನಾವು ನೋಡಿ, ಒಂದೇ ಇದೆ, 90% ಹೆಣ್ಮಕ್ಳ ಮೇಲೆ ಆಗುತ್ತೆ. ಈಗ 10% ಗಂಡು ಮಕ್ಳಿಗೂ ಅದೇ. ಈಗ ನೋಡಿರ್ಬೇಕು ನೀವು, ಹನಿಮೂನ್ ಕರ್ಕೊಂಡೋಗಿ ಸಾಯಿಸಿರೋದು, ಮತ್ತು ಸುಫಾರಿ ಕೊಟ್ಟು ಕೊಲ್ಸ್ಬಿಡೋದು, ಅವು ಗಂಡಸ್ ಮಗನ ಮದುವೆ ಆಗೋ ತಾಲಿ ಕಟ್ಟೋ ಟೈಮಲ್ಲಿ ಬೇಡ ಅಂತ ಹೇಳೋದು, ಈ ಥರ ನೀವು. ಮತ್ತು ನಾನೊಂದು ಆರ್ಟಿಕಲ್ಲು ಓದಿದೆ, ಲಾಸ್ಟ್ 1 ವರ್ಷದಲ್ಲಿ 83,000 ಪುರುಷರಿಗೆ ಈ ಥರ ಎಲ್ಲ ಅಂದರೆ ನೇಣು ಹಾಕ್ಕೊಂಡಿರ್ಬೋದು, ಹೆಣ್ಣು ಮಕ್ಕಳ ಹಿಂಸೆಯಿಂದ. ಅನ್ಸುತ್ತೆ ಮೇಡಮ್, ಗಂಡು ಮಕ್ಳಿಗೆ ಒಂದು ಆಯೋಗ ಬೇಕು ಅಂತ ನೇರವಾಗಿ ಉತ್ತರ. ಪ್ರಾಬ್ಲಿ ಯಾಕೆ ಇರಬಾರ್ದು ಅವ್ರಿಗೂ ಇರಲಿ. ಯಾಕೆಂದರೆ ಅನ್ಯಾಯ ಯಾರಿಗೂ ಆಗಬಾರ್ದು. ಸೊ ಹಾಗಾಗಿ ಅವರು ಎಲ್ಲಿ ಹೋಗಬೇಕು? ಅವ್ರಿಗೂ ನೋಡಿ, ಈಗ ಹೆಂಡ್ತಿ ಬದುಕೋದಿಲ್ಲ ನೋಡಿ. ಇನ್ನೂ ಒಂದು ವಿಷಯ ಹೇಳ್ತೀನಿ, ಒಂದು ಹುಡುಗಿನ ಮದುವೆ ಮಾಡ್ಕೊಂಡವನು ಒಂದು ಫ್ಯಾಕ್ಟ್ರಿಗೆ ಕೆಲ್ಸಕ್ಕೆ ಹೋಗ್ತಾನೆ. ಆದರೆ ಲೋನ್ ತೊಗೊಂಡು ಅವಳು MBBSಗೆ ಸೀಟೆಲ್ಲ ಕೊಡಿಸಿ ಓದಿಸ್ತಾ ಇದ್ದಾನೆ. ಈಗ 3ನೇ ಇಯರ್ಗೆ ಹೋದ್ಮೇಲೆ ನನಗೆ ಇವ್ನು ಬೇಡ ಅಂತಾಳವಳು. ಅವ್ರು ಫೋನ್ ಮಾಡಿದ್ದಾರೆ ನನಗೆ. ನಾನು ಅವಾಗ ಹೇಳಿದೆ, ನೀವು ಮಹಿಳಾ ಆಯೋಗಕ್ಕೆ ಗಂಡಸರು ಫೋನ್ ಮಾಡ್ತಾರೆ ಮಾಡ್ತಾರೆ ನಿಜ ಹೇಳ್ತೀನಿ ಮೇಡಮ್. ನನಗೆ ನನ್ನ ಹೆಂಡತಿ ಬೇಕು, ನನಗೆ ಮದುವೆ ಆಗಿದ್ದೀನಿ, ಮತ್ತು ನಾನು ಅವಳಿಗೀಗ ಅವಳು ಅಂತಾಳೆ, ನನಗೆ ಚಿಕ್ಕ ವಯಸ್ಸಲ್ಲಿ ಮದುವೆ ಆಯಿತು, ನನಗೆ ಅವಾಗೇನು ಗೊತ್ತಿರಲಿಲ್ಲ, ಈಗ ನನಗೆ ಇಂಟ್ರೆಸ್ಟ್ ಇಲ್ಲ ಮೇಡಮ್. ನಾನು MBBSಗೆ ಸೇರಿಸಿದ್ಯಾರು? ನನ್ನ ಗಂಡನೇ ಮೇಡಮ್. ನಿನಗೆ ಓದಿಸ್ತಾ ಇರೋದು ನನ್ನ ಗಂಡನೇ ಮೇಡಮ್. ಆದರೆ ನನಗೆ ಬೇಡ ಮೇಡಮ್, ಅವನು ನನಗೆ ಇಂಟ್ರೆಸ್ಟ್ ಇಲ್ಲ ಅನಿಸಿದೆ ಮೇಡಮ್. ಇಲ್ಲಿ ಈಗ ನೀವು ಅವಾಗ ನಿಮ್ಗೆ ಏನು ಅನ್ಸುತ್ತೆ? ಅಲ್ಲ, ನಿಮ್ಗೆ ಅನಿಸಿದ್ಯಾ ಈ ಸೊಸೈಟಿ ಎಲ್ಲಿಗೆ ಹೋಗ್ತಿದೆ ಅಂತೇಳಿ? ಹೆಣ್ಣನ್ನ ನದಿಗಳಿಗೆ ಹೋಲಿಸ್ತೀವಿ, ತಾಯಿಗೆ ಹೋಲಿಸ್ತೀವಿ. ಅಲ್ಲ, ನೀವು ಹಂಗನ್ಬಿಟ್ಟು ನೀವು ಹಂಗನ್ಬಿಟ್ಟು ಎಲ್ಲ ಹೆಣ್ಮಕ್ಳಿಗೆ ಹೋಲಿಸ್ಬೇಡಿ. ಯಾಕೆಂದರೆ ಮಹಿಳಾ ಆಯೋಗ ಯಾಕಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇವತ್ತಿಗೂ ಸಹ
68% ಗಂಡಸರು ಹೆಣ್ಮಗಳನ್ನು ಒಡೆದ್ರೇ ಮನೆ ಸರಿಯಾಗಿ ನಡೆಯುತ್ತೆ ಅನ್ನೋ ಒಂದು ಮನಸ್ಥಿತಿ ಇದೆ. ಇದು ಸರ್ವೆ ಮಾತಾಡೋದು. ಇವತ್ತಿಗೂ ಸಹ ಸುಮಾರು 28% ಗಂಡಸರು ಪ್ರತಿದಿನ ಮನೆಯಲ್ಲಿ ಹೆಣ್ಮಕ್ಳನ್ನು ಹೊಡಿತಾರೆ. ಪ್ರತಿದಿನ 100ಕ್ಕಿಂತ ಹೆಚ್ಚು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗುತ್ತೆ. ಪರ್ ಡೇ ಒಂದು ದಿನಕ್ಕೆ ಏನಿಲ್ಲ ಅಂತಂದರೂ ಒಂದು 7,000ದಿಂದ 15,000 ಸೈಬರ್ ಕ್ರೈಮ್ಸ್ ಆಗುತ್ತೆ. ಅದು ಎಸ್ಪೆಷಲಿ ಈಗಂತೂ ಎಲ್ಲ ಕ್ರೈಮ್ ಎಲ್ಲ ಇದ್ರ ಮೇಲೆ ನಡೆಯೋದು, ಮೊಬೈಲ್ ಮೇಲೆನೇ. ಇನ್ಸ್ಟಾ, ಫೇಸ್ಬುಕ್ಕು ಫ್ರೆಂಡ್ ಮಾಡ್ಕೊಂಬಿಡ್ತಾರೆ, ಅಥವಾ ದುಡ್ಡು ಅವಶ್ಯಕತೆ ಇರುತ್ತೆ, ಲೋನ್ ಹೆಂಗೆ ಅಂತಂದರೆ ನೀವು ತಿಳ್ಕೊಳ್ಳದೆ ಇರೋವಂಥ ಒಂದು ಕತ್ತಲೆಯ ಲೋಕನೇ ನಿಮಗೆ ಪರಿಚಯ ಮಾಡಿಕೊಟ್ಬಿಡುತ್ತೆ. ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ಎಷ್ಟೋ ಜನರು ಹೆಣ್ಮಕ್ಳು ಹೋಗ್ತಾರೆ, ರಾತ್ರಿ 1 ಗಂಟೆ 2 ಗಂಟೆವರೆಗೂ ನಿಲ್ಲಿಸ್ತಾರೆ. ಆ ಮಕ್ಕಳು ಹೆಂಗೆ ಬರ್ತಾರೆ? ಅಲ್ಲಿ ಅಬ್ಯೂಸ್ ಆಗಲ್ಲ ಅಂತ ಎಷ್ಟು ಗ್ಯಾರಂಟಿ? ನಾನು ಒಂದು ಕಾರ್ಯಕ್ರಮ ಹೇಳ್ತೀನಿ, ಒಂದು ಹೆಣ್ಣು ಮಗಳನ್ನು ತೆಳ್ಳಗಿರೋ ಸೀರೆ ಉಡಿಸಿ ಆ ನೀರು ಮಧ್ಯೆ ನಿಲ್ಲಿಸ್ತಾರೆ. ಆಮೇಲೆ ಅವಳ ತಲೆ ಮೇಲೆ ನೀರು ಹರ್ಕೊಂಡು ಹೋಗ್ತಾ ಇರೋದು. ಇದು ಒಂದು ಪ್ರೋಗ್ರಾಮ್ ಅಲ್ಲಪ್ಪ. ಹೆಣ್ಣು ಮಗುವನ್ನು ಒಂದು ವಸ್ತು ಅಂತ ಅವತ್ತೂ ಟ್ರೀಟ್ ಮಾಡಿದ್ದಾರೆ. ಇವತ್ತಿಗೂ ಆ ಪ್ರಮಾಣದಲ್ಲಿ ಇಲ್ಲದೆ ಇದ್ರೂ ಇವತ್ತಿಗೂ ಇದೆ. ಇಲ್ಲದೇ ಇದ್ದರೆ 4 ವರ್ಷದ ಮಗುನ ಕಾಂಪೌಂಡಿಂದ ಎತ್ಕೊಂಡೋಗಿ ರೇಪ್ ಮಾಡೋದು, 5 ವರ್ಷದ ಮಗನ ಸಾಯಿಸ್ಬಿಡೋದು, 60 ವರ್ಷದ ಮುದುಕಿ ಮೇಲೆ ಅತ್ಯಾಚಾರ ಮಾಡೋದು, ಇವೆಲ್ಲ ನಡೆಯುತ್ತಾ ಹೇಳಿ? ಇವತ್ತಿಗೂ ನಡೀತಾ ಇದೆ ಅಲ್ವಾ ಮೇಡಮ್? ಈಗ ಸಾಕಷ್ಟು ಹೆಣ್ಣು ಮಕ್ಕಳ ಕಳ್ಳ ಸಾಗಾಣಿಕೆ ಆಗ್ತಾ ಇದೆ. ಹೌದು, ಸಾಕಷ್ಟು FIR ಆಗ್ತಾ ಇದೆ ಇಡೀ ರಾಜ್ಯದ ಎಲ್ಲ ಠಾಣೆಗಳಲ್ಲೂ. ಬಟ್ ಎಷ್ಟು ಮಟ್ಟದ ಟ್ರೇಸ್ ಔಟ್ ಆಗ್ತದೆ ನೋಡಿ. ನಾನು ಪ್ರತಿ ಜಿಲ್ಲೆಗೆ ಹೋದಾಗ ನಾವು ಅದನ್ನ ಬಗ್ಗೆ ರಿವ್ಯೂ ಮಾಡ್ತೀವಿ. ಅವಾಗ ಮಾಡಿದಾಗ ಪೊಲೀಸ್ ಅಧಿಕಾರಿಗಳು ಅದ್ರಲ್ಲಿ ಕಾಣೆ ಆದವ್ರದ್ದು ಹೆಚ್ಚು ಏನಂತಂದ್ರೆ ಈ ಎಲೋಪಿಂಗು, ಲವ್ ಮಾಡ್ಕೊಂಡು ಓಡೋಗಿರೋದು ಜಾಸ್ತಿ. ನನ್ನೊಂದಿದೆ, ನನ್ಗೆ ಅನುಭವ ಇದೆ. ಒಂದು ಠಾಣೆಗೆ ಒಂದು ನೊಂದಂತಹ ಹೆಣ್ಮಗಳ ಅಂದರೆ ಕಾಣೆಯಾದಂಥ ಹೆಣ್ಮಗಳ ತಾಯಿ ತಂದೆ ಹೋದ್ರೆ ಫಸ್ಟ್ ಕ್ವಶನ್ಸ್ ಬರೋದೆ ಆ ಓಡು. ಲಿಟ್ರಲಿ ಹೇಳ್ತಾ ಇದ್ದೀನಿ, ಅವ್ರ ಜೊತೆಲಿ ಓಡೋಗಿರ್ಬೇಕು ನೋಡಪ್ಪ, ಹುಡುಕು ಫಸ್ಟು ಅನ್ನೋ ಒಂದು ಪದ ಪೊಲೀಸ್ ಇಲಾಖೆಯಿಂದ ಬರೆದಿದೆ. ತುಂಬ ಹರ್ಟ್ ಅಂತ ಅನ್ಸಲ್ಲ ಅದು? ಆ್ಯಕ್ಚುಲಿ ಅವ್ರು ಆ ಥರ ಮಾತಾಡಬಾರ್ದು. ಯಾಕೆಂದರೆ ಪೊಲೀಸವರು ಸಹ ಒಂದು ಹೆಣ್ಣು ಮಗಳು ಬಂದಾಗ ಅದು ಯಾರೇ ಆಗಿರಲಿ ಫಸ್ಟು ಆ ತಾಯಿಗೆ ಕಾನ್ಫಿಡೆನ್ಸ್ ತುಂಬುವಂಥ ಕೆಲಸವನ್ನು ಅವ್ರು ಮಾಡಬೇಕು. ಮತ್ತು ಎಲ್ಲರೂ ಓಡೋಗಿರ್ತಾಳ ಫಸ್ಟ್ ನೋಡು ಅನ್ನೋ ಪದನೇ ಫಸ್ಟ್ ಅವರನ್ನು ಅವ್ರ ತಂದೆ ತಾಯಿ ಹೋಗಿರ್ತಾರಲ್ಲ, ಅವ್ರ ಮನೆಯವ್ರು ಹೋಗಿರ್ತಾರಲ್ಲ, ಫಸ್ಟೇ ಅವ್ರನ್ನ ಅಲ್ಲೇ ಬಾಯಿ ಮುಚ್ಚಿಸ್ಬಿಡುತ್ತೆ, ಮಾನಸಿಕವಾಗಿ ಕೊಂದಾಕ್ಬಿಡುತ್ತೆ. ಬಟ್ ಆದರೆ ಇನ್ನೊಂದು ನೀವು ನೋಡಿದಾಗ ಮೋಸ್ಟ್ ಆಫ್ ದ ಕೇಸಸ್ಸು ಪರ್ಸೆಂಟೇಜು ಇತ್ತೀಚೆಗಂತೂ ತುಂಬ ಓಡೋಗ್ಬಿಡ್ತಾರೆ. ಅಂದರೆ ಮನೇಲಿ ಒಪ್ಕೊಳ್ಳೋದಿಲ್ಲ, ಅಂತರ್ಜಾತಿ ಡಿಫ್ರೆನ್ಸ್ ಇರುತ್ತೆ, ಅಥವಾ ಇನ್ನೂ 18 ವರ್ಷ ತುಂಬೇ ಇರೋದಿಲ್ಲ. ಎಸ್ ಮೇಡಮ್, ನಾನೀಗ ಒಂದು ವಿಚಾರ ನೋಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ನಿಮ್ಮ ಬಗ್ಗೆ ತೀಕ್ಷ್ಣವಾಗಿ ಒಂದಷ್ಟು ಜನ ಬರ್ಕೊಂಡಿದ್ರು, ವ್ಯಕ್ತಿಗಳ ಹೆಸರನ್ನ ಇಲ್ಲಿ ತರೋಕೆ ಹೋಗಿದ್ರು. ಒಂದು ನೇರವಾಗಿ ನಾನು ಪ್ರಶ್ನೆ ಕೇಳ್ತೀನಿ. ಈಗ ಸೌಜನ್ಯ ವಿಚಾರದಲ್ಲಿ ಮಾತಾಡ್ತಾರೆ. ಸೌಜನ್ಯ ಅನ್ನೊಂದು ಹೆಣ್ಮಗಳಿಗೆ ಅತ್ಯಾಚಾರ ಆಗಿದೆ ಅನ್ನೋದು ಒಂದು ವಾದ, ಸುಪ್ರೀಂ ಕೋರ್ಟ್ ಮತ್ತೊಂದು ಹೇಳುತ್ತೆ. ಆ್ಯಕ್ಚುಲಿ ಸೌಜನ್ಯ ಡೆತ್ ಆದಾಗ ಏನು ಏಜ್ ಇತ್ತು, ಆ ಏಜು ಪೋಕ್ಸ್ ಆ್ಯಕ್ಟು ಬರುತ್ತೆ. ಮಹಿಳಾ ಆಯೋಗಕ್ಕೆ ಬರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಅರಿವಿಲ್ಲ, ಆದರೂ ನಿಮ್ಮನ್ನು ತುಂಬ ಪರೀಕ್ಷೆಗೆ ಒಳಪಡಿಸಿದ್ರು. ಪರವಾಗಿಲ್ಲ, ಅದೇನು ನನಗೇನು ನೋವೇನಿಲ್ಲ. ಬಟ್ ಆದರೆ ಒಂದು ಏನಂತಂದರೆ ಸೌಜನ್ಯನ ಕೇಸು ಮಹಿಳಾ ಆಯೋಗಕ್ಕೆ ಬರುವುದಿಲ್ಲ. ಯಾಕೆ? 18 ವರ್ಷದಿಂದ 60 ವರ್ಷ ಇರೋರಿಗೆ ಮಾತ್ರ ಮಹಿಳಾ ಆಯೋಗ, 18 ವರ್ಷದ ಕೆಳಗಡೆ ಇರೋರಿಗೆ ಮಕ್ಕಳ ಆಯೋಗ. ಮಕ್ಕಳ ಆಯೋಗನೂ ನಮ್ಮಷ್ಟೇ ಪವರ್ಫುಲ್ಲು. ಮಕ್ಕಳ ಆಯೋಗದ ಅಧ್ಯಕ್ಷರು ನಿಮ್ಮನ್ನೇ ಕೇಳ್ತೀನಿ, ಯಾರಿದ್ದಾರೆ ಗೊತ್ತಾ ನಿಮಗೆ? ಈಗ ನಾಗಲಕ್ಷ್ಮಿನ ನೀವು ಎಲ್ಲರೂ ಎಲ್ಲ ಕಡೆ ಏನಾದರೂ ನಾಗಲಕ್ಷ್ಮಿ ಏನಾದರೂ ಎಷ್ಟೋ ಸಲ ನಾನು ನೋಡಿದ್ದೀನಿ. ನನ್ನ ಫೋಟೋ ಹಾಕ್ಬಿಟ್ಟು ನನ್ನ ಬಾಯಿಗೆ ಜಿಪ್ ಹಾಕಿರ್ತಾರೆ, ಎಷ್ಟೆಲ್ಲ ಮಾಡ್ತಾರೆ. ಮಾಡಲಿ, ಪ್ರಚಾರ ಜಾಸ್ತಿ ಆಯಿತು ಅಂತ ಅನಿಸಿದೆ. ಇರಲಿ, ಪ್ರಚಾರ ಜಾಸ್ತಿ ಆಗೋದು ನಾನು ಅದೆಲ್ಲ ರಾಘವೇಂದ್ರ ನನ್ನ ತಲೆನೇ ಕೆಡಿಸ್ಕೊಳ್ಳಲ್ಲ. ನೋಡಿ, ನಾವು ಏನು ಕೆಲಸ ಮಾಡ್ತೀವಿ ಅದ್ರ 10% ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಮಾಡೋ ಕೆಲಸವನ್ನು ಹಾಕ್ತಾರೆ ಹೊರತು ನಾನು ರೀಲ್ಸ್ಗೋಸ್ಕರ ಕೆಲಸ ಸಹಿಸ್ಕೊಳ್ತಾ ಇಲ್ಲ. ನಾನು ಯಾವತ್ತು ನೀವು ನೋಡಿ, ನೀವು ಒಂದು ವರ್ಷ 2 ತಿಂಗಳು ಆಯ್ತಪ್ಪ, ನಾವು ರೀಲ್ಸ್ಗೋಸ್ಕರ ಕೆಲಸ ಮಾಡೋಳಲ್ಲ. ನೀವು ಗೊತ್ತಾಗೋದಿಲ್ವಾ? ಆಮೇಲೆ ನನಗೆ ಗೀಲ್ಸು ಅನ್ನೋದು ನನಗೇನು ಗೊತ್ತೇ ಇಲ್ಲ. ನಾನು ಯಾವತ್ತೂ ಮಾಡೋಳೇ ಅಲ್ಲ. ನನ್ನ ಕೆಲಸವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಜನರಿಗೆ ಯಾವುದು ಈಸಿಯಾಗಿ ತಲುಪುತ್ತೋ ಆ ಮುಖಾಂತರ ನಮ್ಮದು ಇಡೀ ಸರ್ಕಾರದ ಒಂದು ನಿಜವಾದ ಒಂದು ಚಾಲೆಂಜೇ ನೀವು ಜನರಿಗೆ ನೀವು ಹೆಂಗೆ ತಲುಪ್ತೀರಾ ಅನ್ನೋದು.
ಸರ್ಕಾರ ಅಂದರೆ ಏನು, ಸರ್ಕಾರದಲ್ಲಿ ಏನು ಕೆಲಸ ಇರುತ್ತೆ, ಏನು ಯೋಜನೆಗಳಿರುತ್ತೆ, ಯಾವ ಥರ ಒಂದು ಹೆಣ್ಣು ಪ್ರೊಟೆಕ್ಟ್ ಮಾಡ್ಕೋಬಾರ್ದು, ಅವಳ ಹಕ್ಕೇನು, ಅವಳ ವಿಚಾರಧಾರೆಗಳೇನು, ಯಾರಲ್ಲಿ ಏನು ಹೋಗಿ ಪಡ್ಕೋಬೇಕು, ಮಹಿಳಾ ಆಯೋಗ ಅಂತಂದ್ರೇನು, ನಮ್ಮ ಕರ್ನಾಟಕ ಎಮರ್ಜೆನ್ಸಿ ಹೆಲ್ಪ್ಲೈನ್ ಅಂದರೆ ಏನು, ನಿಮಗೆ ಸಂಕಷ್ಟ ಬಂದಾಗ ನೀವು ಯಾರ ಹತ್ರ ಹೋಗ್ಬೇಕು, ಯಾವ ನಂಬರಿಗೆ ಮಾಡಬೇಕು, ಸೈಬರ್ ಕ್ರೈಮ್ ಆದರೆ ನೀವು ಯಾವ ಹೆಲ್ಪ್ಲೈನಿಗೆ ಹೋಗಬೇಕು, ಯಾವ ವೆಬ್ಸೈಟಿಗೆ ಹೋಗಬೇಕು, ಯಾವ ಥರ ನೀವು ಆನ್ಲೈನಲ್ಲಿ ನಿಮ್ಮ ಕೇಸ್ ದರ್ಜೆ ಮಾಡಬೇಕು, ಅರಿವು ಸಾಕಷ್ಟಿದೆ. ನೀವು ಒಂದು ಸಮುದಾಯ ಅಂತಂದಾಗ ಆ ಸಮುದಾಯಕ್ಕೆ ಏನೆಲ್ಲ ಸರ್ಕಾರದ ಸವಲತ್ತುಗಳಿದ್ದಾವೆ. ನಾನು ಮೊನ್ನೆ ಒಂದು ಹುಡುಗಿ ಬಂದಿತ್ತು, SC ಸಮುದಾಯಕ್ಕೆ ಸೇರಿದಂಥ ಹುಡುಗಿ, ಬಡವ್ರ ಹುಡುಗಿ, ಅಮೇರಿಕಾದಲ್ಲಿ ಅವಳಿಗೆ ಫ್ರೀ ಅಂದರೆ ಸೀಟ್ ಸಿಕ್ಕಿದೆ, ಫೀಸ್ ಕಟ್ಟಬೇಕು. ನಾನು ಇಮಿಡಿಯೇಟ್ಲಿ SC ST ಇಲಾಖೆಯಲ್ಲಿ ಈ ಥರ ವಿದೇಶಕ್ಕೆ ಪ್ರವಾಸ ಮಾಡುವಂಥ ಮಕ್ಕಳಿಗೆ 30 ಲಕ್ಷದವರೆಗೆ ಸರ್ಕಾರ ದುಡ್ಡು ಕೊಡುತ್ತೆ. ಅದ್ರ ಬಗ್ಗೆ ನಮ್ಮ ಮಕ್ಳಿಗೆ ಅರಿವು ಇದೆಯಾ? ಹಿಂದುಳಿದ ಇಲಾಖೆನಲ್ಲೂ ಸಹ ಮಕ್ಕಳು ಹೊರದೇಶಕ್ಕೆ ಹೋಗ್ಲಿಕ್ಕೆ ಇಷ್ಟು ಲಕ್ಷ ಅಂತ ಕೊಟ್ಟಿದ್ದಾರೆ. ಅದು ನಮ್ಮ ಮಕ್ಳಿಗೆ ಅರಿವಿದೆಯಾ? ಯಾವಾಗ ಹಾಕಬೇಕು ಅಪ್ಲಿಕೇಶನ್ ಗೊತ್ತಾ ಅವರಿಗೆ? ಈಗ ಸೆಲೆಕ್ಟ್ ಆಗಿರ್ತಾರೆ, ನೀವು ಅದೂ ಇರುತ್ತೆ, ಎಷ್ಟು ತಿಂಗಳೊಳಗಡೆ ನೀವು ಹಾಕಬೇಕು, ನಿಮ್ಗೆ ಇದು ಬಂದ ಮೇಲೆ. ನೋಡಿ ಒಂದು ವಿಚಾರ ಕೇಳ್ತೀನಿ ನಾಗಲಕ್ಷ್ಮಿ ಮೇಡಮ್, ನೀವು ಹೇಳಿದ್ರೆ ಒಬ್ರು SC ಶೆಡ್ಯೂಲ್ ಕ್ಯಾಸ್ಟ್ ಹೆಣ್ಮಕ್ಳು ಬಂದು ಮಹಿಳಾ ಆಯೋಗಕ್ಕೆ ನಾನು ವಿದೇಶಕ್ಕೆ ಸೆಲೆಕ್ಟ್ ಆಗಿದ್ದೀನಿ, ನನಗೆ ಆರ್ಥಿಕ ಸಹಾಯ ಆಗಬೇಕು ಅಂತ ಕೇಳಿದ್ರು ಅಂತ. ನನ್ನ ಪ್ರಶ್ನೆ ಇಷ್ಟೇ, ಸಾಕಷ್ಟು ಜನ ಎಲ್ಲ ಸರ್ಕಾರದಲ್ಲಿ ಕಾಂಗ್ರೆಸ್ ಮೀಸಲಾತಿಯಿಂದ ಸಾಕಷ್ಟು ಜನ ಗೆದ್ದು ಬರ್ತಾರೆ. ಒಂದು ಇನ್ಫಾರ್ಮೇಶನ್ ಕೂಡ ಆ ಕ್ಷೇತ್ರದ ಜನಕ್ಕೆ ಕೊಟ್ಟಿರಲ್ವಾ ಅವರು? MLA ಜವಾಬ್ದಾರಿ, ಆ ಸಮುದಾಯನ ಪ್ರತಿನಿಧಿಸ್ತಾರೆ, ಸಚಿವರಾಗ್ತಾರೆ, ಬೇರೆ ಬೇರೆ ಅಧಿಕಾರವನ್ನು ಅನುಭವಿಸ್ತಾರೆ. ಅದೇ ಸಮುದಾಯದ ಹೆಣ್ಮಗಳು ಈ ತರದ ಸಹಾಯಕ್ಕೆ ನಿಮ್ಮ ಹತ್ರ ಬರೋ ಪರಿಸ್ಥಿತಿ ಯಾಕೆ ಅಂತ ನಾನೊಂದು ಮಾತು ಹೇಳ. ಸರ್ಕಾರ ಪ್ರತಿ ಇಲಾಖೆಯಲ್ಲಿ ಕೋಟ್ಯಾಂತರ ರೂಪಾಯಿ ಬರೀ ಪಬ್ಲಿಸಿಟಿಗೆ ಯೂಸ್ ಮಾಡುತ್ತೆ, ಪ್ರತಿ ಇಲಾಖೆಯಲ್ಲಿ. ಅದನ್ನ ಎಕ್ಸಿಕ್ಯೂಟ್ ಮಾಡೋರು ಯಾರು? ಬಿಡಿ, ಗೆದ್ದಿರೋರನ್ನ ಬಿಡಿ, ನೀವು ಆ ಕಡೆ ಪಕ್ಕಕ್ಕಿಡಿ. ಯಾರು ಮಾಡಬೇಕು? ಅಧಿಕಾರಿಗಳು ಮಾಡಬೇಕು. ನೀವು ನೋಡಿ, ಇಚ್ಛಾಶಕ್ತಿ ಇರೋ ಅಂಥ ಅಧಿಕಾರಿ ಇದ್ದರೆ ನೀವು ಆ ಗ್ರಾಮಕ್ಕೆ ಹೋದರೆ, ಆ ಪಂಚಾಯತಿಗೆ ಹೋದರೆ ನಿಮ್ಗೆ ಹಂಗೆ ಗೊತ್ತಾಗ್ಬಿಡುತ್ತೆ. ಆ ಜನ ನೋಡಿದಾಗ ಮೇಡಮ್ ದೇವರು, ಮೇಡಮ್ ನಮ್ಮ CEO ದೇವರು, ಮೇಡಮ್ ನಮ್ಮ ಈ PDO ದೇವರು ಮೇಡಮ್. ನೀವು ಜನರ ಬಾಯಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ, ಆ ಊರನ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನೋಡಿ, ಜನಪ್ರತಿನಿಧಿ 5 ವರ್ಷಕ್ಕೆ ಗೆಲ್ಲಬೇಕು ಅಂತ ಯಾರೋ ಒಬ್ಬರು ಮಾಡದೇ ಇರ್ಬೋದು, ಬಟ್ ಪ್ರತಿಯೊಬ್ಬ ಜನಪ್ರತಿನಿಧಿ ನಾನು ಗೆಲ್ಲಬೇಕು, ನನ್ನ ಜನಕ್ಕೆ ಒಳ್ಳೇದು ಮಾಡಬೇಕು ಅಂತಲೇ ಇರ್ತಾರೆ. ನನ್ನ ಅನ್ಕೊಳ್ಳೋ ಪ್ರಕಾರ ಇವಾಗ ನಾನೇನಾದರೂ ಮುಂದಿನ ದಿನಗಳಲ್ಲಿ ನಾವು ಜನಪ್ರತಿನಿಧಿ ಆದರೆ ನಾವು ಮತ್ತೆ ಗೆಲ್ಲಬೇಕಲ್ಲಪ್ಪ, ಅದಕ್ಕೋಸ್ಕರ ಆದರೂ ನಾವು ಮಾಡಬೇಕಾಗತ್ತೆ. ಆದರೆ ನಾನೇನು ಹೇಳೋದಂದರೆ, ಪಾರದರ್ಶತೆ ಸರ್ಕಾರ ಅಂತಂದಾಗ ಸರ್ಕಾರದಲ್ಲಿ ಏನಾಗತ್ತೆ, ಏನು ನಡೆಯುತ್ತೆ, ಜನ ಎಲ್ಲಿಗೆ ಹೋಗ್ಬೇಕು, ಹೆಂಗೆ ಪಡ್ಕೋಬೇಕು, ಬೇಸಿಕ್ ಇನ್ಫಾರ್ಮೇಶನ್ ನೀವು ಅಷ್ಟು ಕೊಟ್ಟರೆ ನೀವು ಗೆದ್ಬಿಟ್ರಿ ಅಲ್ವಾ? ರೈಟ್. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಗಿದೆ ಮೇಡಮ್, ಇಷ್ಟೊಂದು ಸರ್ಕಾರಗಳು ಬಂದಿದೆ ಹೋಗಿದೆ. ನೀವು ಹೇಳಿದ್ರು, ಯಾಕಂದರೆ ವೆರಿ ಟ್ರೂ ಮೇಡಮ್. ನಾನು ತುಂಬ ಕಡೆ ವಾದ ಮಾಡಿದ್ದೀನಿ. ಎಷ್ಟೋ ಜನಗಳಿಗೆ ನಾನು ಎಲ್ಲ ಅಪ್ಲಿಕೇಶನ್ ಆಗಬೇಕು, ನನ್ನ ಸವಲತ್ತು ಏನು ಗೊತ್ತಿಲ್ಲ. ಬಟ್ ಈ ಅಧಿಕಾರಿಗಳು, ಈ ವಾರ್ತಾ ಇಲಾಖೆ ಅಥವಾ ನೀವು ಹೇಳಿದ್ರು ಕೋಟ್ಯಾಂತರ ಖರ್ಚು ಮಾಡ್ತಿದೆ ಅಂತ. ಬಟ್ ನಾವೊಂದು ರಿಯಾಲಿಟಿ ಟೆಸ್ಟ್ಗೆ ಹೋಗ್ಬೇಡ ಮೇಡಮ್, 4 ಮನೆಗೆ. ನೀವು ಹೇಳಿದ್ದಕ್ಕೆ 4 ಮನೆಗೆ ಹೋದ್ರೆ 3 ಜನಕ್ಕೆ ಸತ್ಯ ಗೊತ್ತಿಲ್ಲ ಮೇಡಮ್. ಹೇಗೆ ತಲುಪೋದು ಮತ್ತೆ? ಹಾಗಾದರೆ ನಿಮ್ಮಲ್ಲಿ ಏನಾದರೂ ಐಡಿಯಾಲಜಿ ಇದೆಯಾ? ನಾನು ಅದರಿಂದನೇ ಇವತ್ತು ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ, ಎಲ್ಲರೂ ಪೇಪರ್ ಓದಲ್ಲ, ಎಲ್ಲರೂ ಡಿಜಿಟಲ್ ಮೀಡಿಯಾ ನೋಡ್ತಾರೆ. ಬಟ್ ನಾವು ಮನೇಲಿ ಪೇಪರ್ ಓದ್ತೀವಿ. ನಾವು ಎರಡೇ ಪೇಪರ್ ನಾನು ಓದೋದು ಕನ್ನಡ ಓದ್ಬಿಟ್ಟೆ ನಾನು ಆಚೆ ಬರೋದು. ಆದರೆ ಎಷ್ಟು ಜನ ಪೇಪರ್ ಓದ್ತಾರೆ ಇವತ್ತಿಗೆ? ಬಟ್ ಆದರೆ ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ. ಸೋಷಿಯಲ್ ಮೀಡಿಯಾ ಒಂದು ಸ್ಟ್ರಾಂಗೆಸ್ಟ್ ಪ್ಲ್ಯಾಟ್ಫಾರ್ಮ್ ಸರ್ಕಾರವನ್ನು ಜನರು ಮನೆ ಬಾಗಿಲಿಗೆ ತೊಗೊಂಡೋಗೋಕ್ಕೆ. ಆ್ಯಂಡ್ ಮಹಿಳಾ ಆಯೋಗನ ಅವ್ರ ಮನೆ ಬಾಗಿಲಿಗೆ ತೊಗೊಂಡೋಗುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಮೇಡಮ್, ನಿರ್ಭಯ ಅನ್ನೋ ಒಂದು ಫಂಡ್ ಇದೆ. ಆ ಫಂಡು ಎಷ್ಟು ಮಟ್ಟಿಗೆ ಯೂಸ್ ಆಗ್ತಿದೆ ಕರ್ನಾಟಕದಲ್ಲಿ? ನೋಡಿ, ನಿರ್ಭಯ ಫಂಡು 2012 ಮಗಳು ಸತ್ತಾಗ, ಅತ್ಯಾಚಾರ ಆಗಿ ಸತ್ತಾಗ ಆ ಫಂಡ್ ಎಲ್ಲ ಕ್ರಿಯೇಟ್ ಆಯಿತು. ಆ ಫಂಡು ಒಂದು ಹೆಣ್ಣು ಮಗಳ ರಕ್ಷಣೆ, ಅವಳ ಶಿಕ್ಷಣ, ಅವಳ ಭದ್ರತೆ, ಅವಳ ಆರ್ಥಿಕವಾಗಿ ಬಲವರ್ಧನೆ, ಏನಕ್ಕೆ ಬೇಕಾದರೂ ಸರ್ಕಾರ ಯೂಸ್ ಮಾಡ್ಕೋಬೋದು. ಇವಾಗ ಪ್ರತಿ ಜಿಲ್ಲೆಯಲ್ಲೂ ಸಹ 1 ಸ್ಟಾಪ್ ಸೆಂಟರ್ ಅಂತ ಇರುತ್ತೆ. ಸುಮಾರು ನಮ್ಮ ಕರ್ನಾಟಕದಲ್ಲಿ ಒಂದು 39 1 ಸ್ಟಾಪ್ ಸೆಂಟರ್ಸ್ ಇದ್ದಾವೆ. ಈ ನಿರ್ಭಯ ಫಂಡು ಅಲ್ಲಿಗೆ ಡೈರೆಕ್ಟಾಗಿ ಹೋಗುತ್ತೆ. 1 ಸ್ಟಾಪ್ ಸೆಂಟರ್ ಅಂದರೆ ಏನು, ಎಷ್ಟು ಜನಕ್ಕೆ ಗೊತ್ತು? ನೀವು ಇವಾಗ ನಾನು ಚಿಕ್ಕಮಂಗ್ಳೂರು ಜಿಲ್ಲೆಗೆ ಹೋಗಿದ್ದೆ. ನಾವು ಆ ತಾಲೂಕು ಆಸ್ಪತ್ರೆಗೆ ಹೋದಾಗ ಅಲ್ಲಿ 1 ಸ್ಟಾಪ್ ಸೆಂಟ್ರಿಗೆ ವಿಸಿಟ್ ಮಾಡಿದೆ. ನಮ್ಮ ಮೈಸೂರಲ್ಲೂ ಇದೆ 1 ಸ್ಟಾಪ್ ಸೆಂಟರ್, 100%. ಅದು ನಿರ್ಭಯ ಫಂಡಲ್ಲೇ ನಿಮಗೆ ಫಂಡ್ ಬರೋದು. ಎಷ್ಟು ಜನ ಗೊತ್ತಿದೆ? ಆ ನಿರ್ಭಯ ಫಂಡ್ ಅಂತ 1 ಸ್ಟಾಪ್ ಸಖಿ ಅಂತ ಕರಿತೀವಿ.
ಸಖಿ ಅಂದರೆ ಫ್ರೆಂಡ್ ನಿನಗೆ. ಈಗ ಒಂದು ಹೆಣ್ಮಗ್ಳಿಗೆ ಅತ್ಯಾಚಾರ ಆಯಿತು ಅಂದ್ಕೊಳ್ಳಿ, ಎಲ್ಲೆಲ್ಲೋ ಹೋಗೋಕ್ಕಾಗೋದಿಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೂ ಭಯ ಬೀಳ್ತಾರೆ. ಈ ಸಖಿ ಅನ್ನೋ ಒನ್ ಸ್ಟಾಪ್ ಸೆಂಟರ್ ನಮ್ಮ ಮೈಸೂರಲ್ಲೂ ಇದೆ, ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಕನೆಕ್ಟ್ ಆಗಿರುತ್ತೆ ಅದು ಒನ್ ಸ್ಟಾಪ್ ಸೆಂಟ್ರ್. ನೀವು ಅಲ್ಲಿ ಹೋದರೆ ಒಂದೇ ಸೂರಿನಡಿ ನಿಮ್ಗೆ ಡಾಕ್ಟ್ರು, ಲಾಯರು, ಪೊಲೀಸು, ಕೌನ್ಸಿಲರು ಮತ್ತು ಎಲ್ಲ ನಿಮಗೆ. ಆಮೇಲೆ ನೀವು ಅಲ್ಲಿ 10 ದಿನಗಳ ಕಾಲ ಆ ತಾಯಿ ಅಲ್ಲಿ, ಆ ಹೆಣ್ಣು ಮಗಳು ಅಲ್ಲಿ ಇರ್ಬೋದು, ಆ ವ್ಯವಸ್ಥೆ ಇರುತ್ತೆ. ಅವಳನ್ನು ನೀವು ಅಲ್ಲಿಂದ ಕಳಿಸೋ ಅಷ್ಟೊತ್ತಿಗೆ ಅವಳು ಅವ್ರ ಮನೆಯವರನ್ನು, ಆ ಸಖಿಯಲ್ಲಿರೋ ಎಲ್ಲ ಹೆಣ್ಣು ಮಕ್ಕಳು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅವರನ್ನು ಪ್ರಿಪೇರ್ ಮಾಡ್ತಾರೆ. ಇಲ್ಲಿ ನಿಜವಾದ ನಿರ್ಭಯ ಫಂಡ್ಸ್ ಯೂಸ್ ಆಗುತ್ತೆ. ನಾವು ಪ್ರತಿ ಜಿಲ್ಲೆಗೆ ಹೋದಾಗಲೂ ನಾನು ನಿರ್ಭಯ ಫಂಡ್ ಅದು ಸಖಿಯನ್ನು ವಿಸಿಟ್ ಮಾಡ್ತೀವಿ ನಾವು. ಆಮೇಲೆ ಅದಲ್ಲದೆ CCTVಗೆ ಯೂಸ್ ಮಾಡಿರ್ತಾರೆ. 70% ನಿರ್ಭಯ ಫಂಡು ಕರ್ನಾಟಕ ಸರ್ಕಾರ ಉಪಯೋಗ ಮಾಡ್ಕೊಂಡಿದೆ. ಹೌದು, ಹಾಸ್ಟೆಲ್ಸು, ಹೆಣ್ಮಕ್ಳಿಗೆ ಹಾಸ್ಟೆಲ್ಸು. ಮತ್ತು ಅದು ಯಾರೇ ಜನಪ್ರತಿನಿಧಿಗೂ ಬರೋಲ್ಲ, ಆಯೋಗಕ್ಕೂ ಬರುವುದಿಲ್ಲ. ಅದು ಸೆಂಟ್ರಲ್ ಗೌರ್ಮೆಂಟಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಬರುತ್ತೆ, ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಥ್ರೂ ದ ಆಫಿಷಿಯಲ್ ಇದರಲ್ಲಿ ಅದು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ನೀವೇನಾದರೂ ಇದೊಂದು ಪ್ರಿವ್ಯೂ ಮೀಟಿಂಗ್ ಮಾಡ್ತೀರಾ? ಮತ್ತೆ ತುಂಬ ಸೀರಿಯಸ್ ಇದೆ, ಎಷ್ಟೋ ಹೆಣ್ಮಕ್ಳುಗಳಿಗೆ ಇಲ್ಲ ಇಲ್ಲಿಗೆ ಹೋಗ್ಬೇಕು ಬರ್ಬೇಕು ಅನ್ನೋದು ಗೊತ್ತಿಲ್ಲ. ನೀವು ಮಹಿಳಾ ಆಯೋಗದ ಅಧ್ಯಕ್ಷ ಇದ್ರಿ, ಅದು ಕೇಂದ್ರ ಸರ್ಕಾರ ಕೊಡಲಿ ರಾಜ್ಯ ಸರ್ಕಾರ ಕೊಡಲಿ, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ನಲ್ಲಿ ಸಖಿ ಅನ್ನೋ ಸೆಂಟರ್ ಎಷ್ಟಿದೆ, ಆ ವರ್ಷದಲ್ಲಿ ಎಷ್ಟು ಹೆಣ್ಮಕ್ಳುಗಳು ನೋಂದಾಯಿಸಿದ್ರೆ, ಯಾವ ಥರ ನೀವು ಕೆಲಸ ಮಾಡಿದ್ದೀರಾ, ಏನು ಖರ್ಚಾಗಿದೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಪ್ರತಿ ಅವ್ರ ಜೊತೆ ಆವಾಗ ನಾವು ಕೇಳ್ತೀವಿ. ನಿರ್ಭಯ ಅಂತ ಆ ಒನ್ ಸ್ಟಾಪ್ ಸೆಂಟರ್ನ ಹೋದಾಗಲೇ ಅವ್ರದ್ದು ಎಲ್ಲ ಇರುತ್ತೆ. 1 ವರ್ಷದಲ್ಲಿ 6 ತಿಂಗಳಲ್ಲಿ ಎಷ್ಟು ಕೇಸ್ ಅವ್ರ ಹತ್ರ ಬಂದಿದೆ, ಏನೆಲ್ಲ ಅವರು ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ, ಎಷ್ಟು ಅದು ದುಡ್ಡೆಲ್ಲ ಹೆಂಗೆ ಅದು ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅದನ್ನು ನಾವು, ಯಾಕಂದರೆ ಅದು ಸಂಬಳ ಅದೆಲ್ಲ ಅಲ್ಲಿಂದನೇ ಬರ್ತಾ ಇರುತ್ತೆ. ಬಟ್ ಆದರೆ ಆ ದುಡ್ಡೆಲ್ಲ ಎಲ್ಲೆಲ್ಲಿ ಎಷ್ಟೆಷ್ಟು ಖರ್ಚು ಮಾಡಿದ್ದಾರೆ ಅಂತ ನಾವು ಮಾಹಿತಿ ತರಿಸ್ಕೋಬೋದು. ಎರಡನೇದು, ನಿಮಗೆ ಎಲ್ಲಾದರೂ ಮುಖ್ಯವಾಗಿ ಎಲ್ಲಾದರೂ ಒಂದು ಹೆಣ್ಣು ಮಗಳ ರಕ್ಷಣೆಗೆ ಅಥವಾ ಏನಾದರೂ ನಿಮಗೆ ಬೇಕು ಅಂದಾಗ ಅದನ್ನು ನೀವು ಬೇಕಾದರೆ ರೆಕಮೆಂಡೇಶನ್ ಮಾಡ್ಬೋದು ಆ ಅಥಾರಿಟಿಗೆ. ಈ ಜಾಗದಲ್ಲಿ ಈ ಹೆಣ್ಣು ಮಗಳಿಗೆ ಸುರಕ್ಷತೆ ಇಲ್ಲ, ಇಲ್ಲಿ ಒಂದಷ್ಟು CCTV ಅಳವಡಿಸಿ, ಅಥವಾ ಇಲ್ಲಿ ಈ ಒಂದು ಭಾಗದಲ್ಲಿ ಮಹಿಳಾ ಕಾಲೇಜ್ ಇಲ್ಲ, ಮಹಿಳಾ ಹಾಸ್ಟೆಲ್ ಇಲ್ಲ, ನಿರ್ಭಯ ಫಂಡ್ ಇದ್ದರೆ ಆ ಒಂದು ಕ್ಷೇತ್ರದಲ್ಲಿ ಆ ಒಂದು ಜಾಗದಲ್ಲಿ ಒಂದು ಮಹಿಳಾ ಕಾಲೇಜ್ ಮಾಡಿ. ನಿರ್ಭಯ ಫಂಡ್ನ ಡೈರೆಕ್ಟಾಗಿ ನಾಗಲಕ್ಷ್ಮಿ ಚೌಧರಿ ಅವರು ಚೆಕ್ ಕೊಡಂಗಿಲ್ಲ. ಮಹಿಳಾ ಆಯೋಗಕ್ಕೆ ಸಂಬಳ ಬಿಟ್ಟು ನಮ್ಮ ಇದು ಏನು ಬೇರೆ ಯಾವ ಥರ ಫಂಡು ಬರುವುದಿಲ್ಲ ನಮಗೆ. ಬರೀ ನಮ್ಮ ಮಹಿಳಾ ಆಯೋಗ ನಡೆಯೋಕ್ಕೆ ಏನು ಬೇಕೋ ಅಷ್ಟು ಮಾತ್ರ. ಒಂದು ನೊಂದ ಮಹಿಳೆ ನಿಮ್ಮನ್ನು ಯಾವ ರೀತಿ ಕನೆಕ್ಟ್ ಆಗ್ಬೋದು? ನಮಗೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಬೆಂಗಳೂರಿನಲ್ಲಿದೆ, KG ರೋಡಲ್ಲಿದೆ, ಕಾವೇರಿ ಭವನ ಫಸ್ಟ್ ಫ್ಲೋರಲ್ಲಿದೆ. ಅಲ್ಲಿಂದು ನಂಬರ್ ಇದ್ದಾವೆ, 2 ನಂಬರ್ ಇದೆ, ಮತ್ತು ಒಂದು ಮೇಲ್ ID ಇದೆ. ಮೇಲ್ ID ತುಂಬ ತಿಳುವಳಿಕೆ ಇರೋರು, ಈಗ ಓದಿರೋ ಹೆಣ್ಮಕ್ಳು ಮೇಲಲ್ಲೇ ಕಂಪ್ಲೇಂಟ್ ಹಾಕ್ಬೋದು. ಆ ಮೇಲನ್ನು ತಗೊಂಡು ಪ್ರತಿದಿನ ಚೆಕ್ ಮಾಡ್ತಾರೆ. ಆ ಮೇಲನ್ನು ತಗೊಂಡು ಆ ಕನ್ಸರ್ನ್ಡ್ ಬಟ್ ನೀವು ಏನೇ, ಅಥವಾ ನೀವೊಂದು ಪೋಸ್ಟ್ ಹಾಕ್ಬೋದು, ನೀವೊಂದು ಪೋಸ್ಟ್ ಮಾಡ್ಬೋದು, ರಿಜಿಸ್ಟರ್ ಪೋಸ್ಟ್ ಮಾಡ್ಬೋದು. 100%. ನಾಗಲಕ್ಷ್ಮಿ ಚೌಧರಿ ಅವರು ನೊಂದಂಥ ಕಾಮನ್ ಹೆಣ್ಮಕ್ಳಿಗೆ ಬೇಗ ಕನೆಕ್ಟ್ ಆಗೋದಿಲ್ಲ, ಲೇಟು, ಸೋಷಿಯಲ್ ಮೀಡಿಯಾದಲ್ಲಿ ಸ್ಪೀಡ್ ಇರೋವಷ್ಟು ಅವ್ರ ನಂಬರ್ ಕನೆಕ್ಟ್ ಆಗೋದಿಲ್ಲ ಅನ್ನೋ ಒಂದು ಕಾಮೆಂಟ್ ಬರ್ತಾ ಇದೆ. ಯಾಕೆ ಎಲ್ಲ ನಂಬರ್ ರಿಸೀವ್ ಮಾಡೋಕ್ಕಾಗ್ತಿಲ್ವಾ? ಪ್ರೆಸರ್ ಇದೆ. ಇವಾಗ ನಾನು ಬೇಕಾದ್ರೆ ಫೋನ್ ತೆಗೆದು ನೋಡಿ, ಬೆಳಗ್ಗೆಯಿಂದ 4,000 ಚಿಲ್ಲರೆ ಫೋನ್ ಬಂದಿದೆ. ನಂದು ಒಂದು ಫೋನಿಗೆ ನನಗೆ ಕಷ್ಟ ಆಗತ್ತೆ, ಆಯಿತಾ? ಆಮೇಲೆ ನಾನು ಕೆಲಸ ಮಾಡ್ತಿರ್ತೀನಿ, ನಾನು ಫೋನ್ ಹಿಡ್ಕೊಂಡು ಒಂದು ಪ್ರಾರಂಭ ಆದಾಗ ಟೈಮ್ ಇತ್ತು ಅಂದರೆ ಇನ್ನೂ ಗೊತ್ತಿರಲಿಲ್ಲ, ನಾನೇ ಎತ್ಕೋತಾ ಇದ್ದೆ. ಈಗಲೂ ಎತ್ಕೋತೀನಿ, ಸ್ವಲ್ಪ ಮಾತ್ರ ಎತ್ಕೊಳ್ಳೋಕೆ ಸಾಧ್ಯ. ಟೀಮ್ ಇದೆ, ಎಲ್ಲರೂ ಕೆಲಸ ಮಾಡ್ತಾರೆ, ನಾನು ಒಬ್ಬಳೇ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಂಬರ್ ಬಿಟ್ಟು ಬೇರೆ ಯಾವ ನಂಬರ್ ಕನೆಕ್ಟ್ ಆಗ್ಬೋದು? ಅದನ್ನ ಡಿಸ್ಪ್ಲೇ ಆಗ್ಬೋದಾ? ನೀವು ನಂಬರು ಕೊಡ್ತೀನಿ, ನಾನು ಫೋನ್ ನಂಬರ್ಸ್ ನಾನು ಹಾಕ್ಕೊಳ್ತೀರಲ್ಲ, ಇಮೇಲ್ ಐಡಿನೂ ಹಾಕ್ಬೇಕು. ಅದೆರಡು ನೀವು ಹಾಕಬೇಕಾಗತ್ತೆ. ಆಮೇಲೆ ಇನ್ನೊಂದು ಏನಂತಂದರೆ, ನೀವು ಇಮೇಲ್ ಐಡಿಗಾದರೂ ನೀವು ಕಂಪ್ಲೇಂಟ್ ಮಾಡ್ಬೋದು, ಅಥವಾ ನೀವು ಇದ್ದಲ್ಲೇ ನೀವು ಒಂದು ನೀಟಾಗಿ ಕಂಪ್ಲೇಂಟ್ ಲೆಟ್ರಲ್ಲಿ ಆಯೋಗದ ಅಧ್ಯಕ್ಷರಿಗೆ ಆಯಿತು ಏನಾಗಿದೆ, ಯಾರು ಏನು ಮಾಡ್ತಾ ಇದ್ದಾರೆ, ನನಗೆ ಏನು ನೋವಾಗ್ತಾ ಇದೆ, ಏನು ತೊಂದರೆ ಕೊಡ್ತಾ ಇದ್ದಾರೆ, ಎಲ್ಲವನ್ನ ನೀಟಾಗಿ ಬರೆದು, ಬಟ್ ಯಾರ ಮೇಲೆ ಕಂಪ್ಲೇಂಟ್ ಮಾಡ್ತೀರಾ ಅವ್ರ ಹೆಸರು, ಅವ್ರ ನಂಬರು, ಅವ್ರ ವಿಳಾಸ ಕರೆಕ್ಟಾಗಿ ಬರಿಬೇಕು. ಮತ್ತು ಕೆಲವೊಂದು ಕಂಪ್ಲೇಂಟ್ ಬರುತ್ತೆ, ಇವ್ರ ಹೆಸರೇ ಹಾಕಿರಲ್ಲ, ಇವ್ರ ನಂಬರು ಹಾಕಲ್ಲ, ಆ ಥರ ಎಲ್ಲ ಆದಾಗ ರೆಸ್ಪಾಂಡ್ ಮಾಡೋದಿಲ್ಲ. ನಿಮ್ಮ ಹೆಸರು, ನಿಮ್ಮ ನಂಬರು, ನಿಮ್ಮ ವಿಳಾಸನೂ ನೀವು ಹಾಕಬೇಕು, ಯಾರ ಮೇಲೆ ಕಂಪ್ಲೇಂಟ್ ಮಾಡ್ತೀರಲ್ಲ ಅವ್ರದ್ದು ಹಾಕಬೇಕು, ವಿಷಯ ಏನು ಬರೆದು ನೀವು ಪೋಸ್ಟ್ ಮಾಡಿದ್ರೆ ಸಾಕು ಆಯೋಗಕ್ಕೆ. ನಾವು ಯಾವ SP ಗೆ ಹೇಳ್ಬೇಕಾ ಲೆಟ್ರ್ ಹಾಕ್ತೀವಿ,
ಡಿ ಸಿಗೆ ಹೇಳ್ಬೇಕಾ, ಸಿ ಇ ಓಗೆ ಹೇಳ್ಬೇಕಾ, ಅಥವಾ ಈ ಇಲಾಖೆ ಅಥಾರಿಟಿಗೆ ಹೇಳ್ಬೇಕಾ, ಅಥವಾ ನೀವು ಕೆಲಸ ಮಾಡ್ತಾ ಇರೋ ಜಾಗದಲ್ಲಿ ಯಾರು ನಿಮ್ಗೆ ಮಾಡ್ತಾ ಇದ್ದಾರೆ ಆ ಅಥಾರಿಟಿ, ಕನ್ಸರ್ನ್ಡ್ ಅಥಾರಿಟಿಗೆ ಆಯೋಗ ಬರೆದು ಕೇಳುತ್ತೆ, ಈ ಥರ ಒಂದು ಹೆಣ್ಣುಮಗಳು ನಮಗೆ ಕಂಪ್ಲೇಂಟ್ ಮಾಡಿದ್ದಾಳೆ, ಇದನ್ನು ಕಂಪ್ಲೀಟ್ಲಿ ನೀವು ಇನ್ವೆಸ್ಟಿಗೇಟ್ ಮಾಡಬೇಕು, ಆ ಹೆಣ್ಣುಮಗಳಿಗೆ ನ್ಯಾಯ ಒದಗಿಸ್ಬೇಕು, ನಮಗೆ ನಂತರ ನೀವು ರಿಪೋರ್ಟ್ ಕಳಿಸ್ಬೇಕು. ಈಗ ಇಷ್ಟು ದಿನಗಳಾಗಿದೆ ನೀವು ಕೊಟ್ಟಂಥ ಲೆಟರ್ಗೆ ವ್ಯವಸ್ಥೆ ಅಥವಾ ಪೊಲೀಸ್ ಇಲಾಖೆಗೆ ಎಷ್ಟು ಪರ್ಸೆಂಟ್ ಜಸ್ಟಿಸ್ ಕೊಟ್ಟಿದೆ ಮೇಡಮ್? ಜಸ್ಟಿಸ್ ಅಲ್ಲ, ಬಟ್ ಜಸ್ಟಿಸ್ ಅಂದು ನ್ಯಾಯಾಲಯದಲ್ಲಿ ಏನು ಸಿಗತ್ತೆ. ನ್ಯಾಯ ಸಿಕ್ಕಿದೆ ಅಂತ ನಿಮ್ಮ ಲೆಟರ್ ಯಾವ ತರ ಜಸ್ಟಿಸ್ ನಿಮ್ಮ ಅಧಿಕಾರಿಗಳು ಕೊಟ್ಟಿದ್ದಾರೆ? ನೀವು ಹೇಳಿದ್ರೆ ಲೆಟರ್ ನೋಡಿ, ಎಲ್ಲರಿಗೂ ನಾನು ಥ್ರೋ ಮಾಡ್ತೀನಿ, ಈ ತರ ಇದೆ ನೋಡಿ, ಕಂಪ್ಲೇಂಟ್ ಬಗೆಹರಿಸ್ತೀನಿ ಅಂತ ಹೇಳಿದ್ರಿ. ಎಷ್ಟು ಪರ್ಸೆಂಟ್ ಆಫ್ ನಿಮ್ಮ ಲೆಟರ್ಗೆ ಅವರು ನ್ಯಾಯ ಕೊಟ್ಟಿದ್ದಾರೆ ಅಂತ ನಾನು ಪೊಲೀಸ್ ಇಲಾಖೆ ಅಂತ ಬೇರೆ ಬೇರೆ ನ್ಯಾಯ ಅಂದಾಗ, ಈಗ ಒಂದು ಹೆಣ್ಮಗಳು ಒಂದು ಕಂಪ್ಲೇಂಟ್ ಬರ್ದಿರ್ತಾಳೆ, ನನ್ನ ಗಂಡ ದಿನ ಹೊಡಿತಾನೆ, ನನಗೆ ರಕ್ಷಣೆ ಕೊಡಿ ಮೇಡಮ್, ನನ್ನ ಗಂಡನ ಬಿಟ್ಟು ಹೋಗೋದಿಲ್ಲ ನಾವು ಒಂದು ಬರಿತೀವಿ ಯಾರಿಗೆ, ಎಸ್ ಪಿಗೆ ಈ ಥರ. ಆಮೇಲೆ ಬರೀ ಪೊಲೀಸೇ ಅಲ್ಲ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿನೂ ಇರ್ತಾರೆ ಒಂದು ಜಿಲ್ಲೆಗೆ, ಅವ್ರಿಗೆ ಉಪನಿರ್ದೇಶಕರು ಅಂತೀವಿ. ನಮ್ಮ ಇಡೀ ಸಿಸ್ಟಮ್ ಇದೆ, ಕಾವಲು ಸಮಿತಿ ಇದೆ. ನೀವು ಕೆಳ ಮಟ್ಟಕ್ಕೆ ಹೋಗ್ತಾ 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 ನಿಮಗೆ ಭಾಳ ಬ್ಯೂಟಿಫುಲ್ಲಾಗಿ ಸಿಸ್ಟಮ್ ಇದೆ ಸರ್ಕಾರದಲ್ಲಿ. ಆದರೆ ಎಷ್ಟರ ಮಟ್ಟಿಗೆ ಆ ಕಾವಲು ಸಮಿತಿ ರಚನೆ ಆಗಿದೆ, ಎಷ್ಟರ ಮಟ್ಟಿಗೆ ಆ ಕಾವಲು ಸಮಿತಿ ಕೆಲಸ ಮಾಡ್ತಾ ಇದೆ, ಎಷ್ಟರ ಮಟ್ಟಿಗೆ ಪಂಚಾಯಿತಿಯಲ್ಲಿ ಮಹಿಳಾ ಸಭೆಗಳು ನಡೀತವೆ, ಎಷ್ಟರ ಮಟ್ಟಿಗೆ ಮಹಿಳಾ ಸಭೆಗಳಲ್ಲಿ ಅವರು ನೊಂದಂಥ ಹೆಣ್ಣು ಮಕ್ಕಳು ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ ಅಥವಾ ಸರ್ಕಾರದ ಸವಲತ್ತುಗಳನ್ನು ಪಡ್ಕೊಳ್ತಾರೆ, ಅರಿವಿನ ಕಾರ್ಯಕ್ರಮ ಎಷ್ಟು, ಅದ್ರ ಮೇಲೆ ಕ್ವಶನ್ ಇರೋದು. ಆಯಿತಾ? ಅದು ಒಂದು ಭಾಗ. ಎರಡನೇ ಭಾಗ, ನಾವು ಬರೆಯುವಂಥ ಲೆಟ್ರು. ಈಗ ಒಂದು ಗಂಡ ಹೊಡಿತಾನೆ, ನಾವು ಎಸ್ ಪಿಗೆ ಬರಿತೀವಿ, ಕರೆಸ್ತಾರೆ ಅವರು ಕನ್ಸರ್ನ್ಡ್ ಸ್ಟೇಷನ್ಗೆ, ಅದನ್ನು ಈ ಆಯೋಗದಿಂದ ಲೆಟ್ರ್ ಬಂದಿದೆ, ಕರೆಸ್ತಾರೆ, ಅವರಿಬ್ಬರನ್ನು ಕರೆಸಿ ಕೂಡಿಸಿ ಅವ್ರ ಹತ್ರ ಮುಚ್ಚಳಿಕೆನೂ ಬರ್ಸ್ಕೊಳ್ತಾರೆ, ನಿನ್ನ ಮೇಲಿಂದ ನಿನ್ನ ಹೆಂಡ್ತಿಗೆ ನೀನು ಹೊಡೆದ್ರೆ ಕಾನೂನು ಪ್ರಕಾರ ಈ ಥರ ನಿನ್ನ ಮೇಲೆ ಶಿಕ್ಷೆ ಆಗತ್ತೆ. ಎಷ್ಟೋ ಸಲ ನೀವು ಹಂಗೆ ಅನ್ಕೋಬೇಡಿ, ಎಷ್ಟೋ ಸಲ ಇವತ್ತು ಎಷ್ಟೋ ಕುಟುಂಬಗಳು, ಅದು ಆಯೋಗ ಇರ್ಬೋದು, ಅದು ಪೊಲೀಸ್ ಇರ್ಬೋದು, ಅವರಿಂದ ಎಷ್ಟೋ ಕುಟುಂಬಗಳು ಚೆನ್ನಾಗಿದ್ದಾವೆ. ಎಲ್ಲವನ್ನೂ ನೀವು ನೆಗೆಟಿವ್ ಆಗಿ ಪೊಲೀಸ್ ಅವ್ರ ಮೇಲೆ ಹೇಳೋದು ತಪ್ಪು. ನಾನು ಹಂಗೆ ಅಂದ್ಬಿಟ್ಟು ಎಲ್ಲರೂ ಸರಿ ಅಂತಲೂ ನಾನು ಹೇಳೋದಿಲ್ಲ. ಆದರೆ ಪೊಲೀಸೂ ಆ ಮಟ್ಟಕ್ಕೆ ಕೆಲಸ ಮಾಡಲಿಲ್ಲ ಅಂದರೆ ಕರ್ನಾಟಕ ಇಡೀ ದೇಶದಲ್ಲಿ ನಂಬರ್ 1 ಸ್ಥಾನದಲ್ಲಿ ಪೊಲೀಸವ್ರು ಇರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನೀವು ತಿಳ್ಕೊಬೋದು. ಯಾಕೆಂದರೆ ನಾನಂತೂ ಯಾವುದೇ ಒಂದು DCP, ಒಂದು SP ಯಾರಿಗೇ ಮಾಡಲಿ, ಆಯಿತು ಮೇಡಮ್, ಮಾಡಲೇಬೇಕು. ನಂತರ ಅವನೋಗಿ ಮತ್ತೆ ಕಿರುಕುಳ ಕೊಡ್ತಾ ಇರ್ತಾನೆ. ಆದರೆ ಅಲ್ಲಿ ಹೋಗಿ ನಾವು ತಡೆಯೋಕ್ಕಾಗೋದಿಲ್ಲ. ಮತ್ತು ಇನ್ನೂ ಒಂದು ಹೇಳ್ತೀನಿ, ಈಗ ಒಂದು ಬಸ್ ಸ್ಟ್ಯಾಂಡು, ಆ ಕಾಲೇಜ್ಗೆ ಹೋಗೋ ಟೈಮಲ್ಲಿ ಒಂದಷ್ಟು ಜನ ಹುಡುಗರು ಹೆಣ್ಮಕ್ಳನ್ನ ಚುಡಾಯಿಸೋದು ಫೋನ್ ಬರುತ್ತೆ. ನಾವು ಇಮ್ಮಿಡಿಯೇಟ್ಲಿ ಅಲ್ಲಿ SP ಗೆ ಹೇಳ್ತೀವಿ, ಅಲ್ಲಿ ಪೆಟ್ರೋಲಿಂಗ್ ಮಾಡಿಸ್ತಾರೆ. ಆ ಟೈಮಿಗೆ ಪೆಟ್ರೋಲಿಂಗ್ ಆಗುತ್ತೆ. ಆಮೇಲೆ ಆ ಹುಡುಗರು ಅಲ್ಲಿ ಬರೋದು ನಿಲ್ಲಿಸ್ತಾರೆ. ಈ ಥರ ನೀವು ಕೇಳ್ತಾ ಹೋದರೆ ಒಂದು ದಿನ ಬೇಕು. ಪೊಲೀಸವ್ರು ಎಷ್ಟು ಕೆಲಸ ಮಾಡ್ತಾರೆ, ಆಯೋಗ ಎಷ್ಟು ಕೆಲಸ ಮಾಡಿಸುತ್ತೆ ಅಂತ. ನಾಗಲಕ್ಷ್ಮಿ ಚೌಧರಿ ಅವರು ಈ ಮಹಿಳಾ ಆಯೋಗದ ಅಧ್ಯಕ್ಷರಾದ್ಮೇಲೆ ಒಂದು ರೀತಿ ಸೆಲೆಬ್ರಿಟಿಗಳಾಗ್ಬಿಟ್ಟಿದ್ದಾರೆ. ಸಕಟ್ ಸೆಲ್ಫಿಗಳು ಕೇಳ್ತಾರೆ, ಹೂಗಳು ತಂದು ಕೊಡ್ತಾರೆ, ಸ್ಯಾರಿ ತಂದು ಕೊಡ್ತಾರೆ, ಮುತ್ತೈದೆ ಅರ್ಶಿನ ಕುಂಕುಮ ತಂದು ಕೊಡ್ತಾರೆ. ಈ ಥರ ಒಂದು ಲವ್ ಬೇರೆ ಯಾರಿಗೆ ಸಿಕ್ಲಿಕ್ಕೆ ಸಾಧ್ಯ ಅಂತೇಳಿ. ಆರ್ ಯು ಲಕ್ಕಿ? ಐ ಆಮ್ ವೆರಿ ಲಕ್ಕಿ. ನನಗೆ ಗೊತ್ತಿಲ್ಲ, ನಾನು ಇಷ್ಟೊಂದು ಈ 1 ವರ್ಷದಲ್ಲಿ ಜನರ ಪ್ರೀತಿನ ಅನುಭವಿಸ್ಬಿಟ್ಟಿದ್ದೀನಿ ಅಂದರೆ, ನನಗೆ ಪ್ರತಿದಿನ ಅದೇ ಪೆಟ್ರೋಲು, ನನಗೆ ಎನರ್ಜಿ. ನಾಳೆ ಮತ್ತಷ್ಟು ಕೆಲಸ ಮಾಡಬೇಕು ಅಂದರೆ 1 ಗಂಟೆಗೆ ಹೋಗಿ ಮಲ್ಕೊಂಡಿರ್ತೀನಿ ಮನೆಯಲ್ಲಿ, ಮತ್ತು ಬೆಳಗ್ಗೆ 6 ಗಂಟೆಗೆ ಎದ್ದು ರಾತ್ರಿನೇ ಸೀರೆ ಎಲ್ಲ ಪಿನ್ ಮಾಡಿ ಎಲ್ಲ ನೀಟಾಗಿ, ಯಾಕಂದರೆ ಬೆಳಗ್ಗೆ ನೀವು ಮತ್ತೆ 5 ಗಂಟೆಗೆ ಎದ್ದು ರೆಡಿಯಾಗಿ ಹೋಗಬೇಕು. ಸೊ ನನಗೆ ಟೈಮ್ ಆಗಿಬಿಡುತ್ತೆ, ರಾತ್ರಿನೇ ಎಲ್ಲ ರೆಡಿ ಮಾಡಿ ಇಟ್ಟುಬಿಟ್ಟು ಮಲ್ಕೊಳ್ತೀನಿ. ನಾನು ಬೆಳಗ್ಗೆ ಎದ್ದು ಸ್ನಾನಕ್ಕೆ ಹೋಗ್ಬಿಟ್ಟು ಬಂದು ಮತ್ತೆ ಆ ಪಿನ್ ಮಾಡಿರ್ತೀನಿ. ನೀವು ಪ್ಯಾಂಟ್ ಶರ್ಟ್ ಹೆಂಗೆ ಹಾಕ್ತೀರಾ ಹಂಗೆ ಹಾಕ್ಕೊಂಬಿಟ್ಟು ಪಿನ್ ಹಾಕ್ಕೊಂಬಿಡೋದು. ಅಂದರೆ ಆ ಮಟ್ಟಕ್ಕೆ. ಆಮೇಲೆ ಆ ಶಕ್ತಿನೇ ಅವ್ರ ಪ್ರೀತಿ. ಆಮೇಲೆ ಋಣಭಾರ ರಾಘವೇಂದ್ರ, ಆ ನಂಬಿಕೆ, ಆ ವಿಶ್ವಾಸ. ಕೆಲವೊಂದು ಸಲ ನಮ್ಮ ಮೇಡಮ್ ಹತ್ರ ಹೋದರೆ ನಮ್ಮದೆಲ್ಲ ಸಮಸ್ಯೆ, ನಾನು ಒಂದೊಂದು ಸಲ ಆ ಸ್ಥಿತಿಯಲ್ಲಿ ಇರೋದಿಲ್ಲ. ಆದರೆ ಕಡೆಯವರೆಗೂ ಪ್ರಯತ್ನ ಮಾಡ್ತೀನಿ. ನಾನು ಒಳಗೆ ಬರೋ ತನಕ ನೋಡು, ಆ ಹೆಣ್ಮಗಳು ಏನೋ ಹೇಳಿದ್ಲು, ಆ ಹೆಣ್ಮಗಳು ಬರ್ಕೊಳ್ಳಿ, ನಂಬರ್ ತೊಗೊಳ್ಳಿ, ಕಡೆಯವರೆಗೂ ಫಾಲೋ ಅಪ್ ಮಾಡ್ತೀನಿ. ಒಳ್ಳೇದಾಗಬೇಕು. ಇಷ್ಟೊಂದು ಟ್ರಸ್ಟ್ ಇಷ್ಟು ಕೆಲಸ ಮಾಡ್ತೀರಾ, ಕೆಲವೊಂದು ವಿಚಾರದಲ್ಲಿ ಭಾವುಕರಾಗ್ತೀರಾ, ಕೆಲವೊಂದು ಕಡೆ ರೆಬಲ್ ಅಂತಾರೆ, ಫೈರ್ ಲೇಡಿ ಅಂತಾರೆ. ಬಟ್ ಇತ್ತೀಚೆಗೆ ಒಂದು ಹೊಸ ಟ್ರೆಂಡ್ ಶುರುವಾಗಿದೆ, ಮಾತೃ ಹೃದಯ ನಾಗಲಕ್ಷ್ಮಿ ಚೌಧರಿ.
ಒಂದು ಮುತ್ತೈದೆ ಹೂ ಕೊಡ್ತಕ್ಕಂಥದ್ದು, ಒಂದು ಸ್ಯಾರಿ ಕೊಡ್ತಕ್ಕ. ನನಗೊಂದು ಡೌಟ್ ಇದೆ ಮೇಡಮ್, ಅಷ್ಟು ಸ್ಯಾರಿಗಳನ್ನ ನೀವು ವೇರ್ ಮಾಡ್ತೀರಾ ಅಂತ. ಇಲ್ಲ, ನೀವು ನಂಬ್ತೀರಾ, ಕಸ ಹೊಡಿತಲ್ಲ ಆ ಹೆಣ್ಣು ಮಗಳು ಅವ್ರ ಸಂಬಳ ಎಷ್ಟಿರ್ಬೋದು, ಆ ಹೆಣ್ಣು ಮಗಳು ನಂಗೆ ಒಂದು ಸೀರೆ ತಂದು ಕೊಟ್ಟಿರ್ತಾರೆ. ನಾವು ಯಾವ್ದಾದ್ರು ಊರಿಗೆ ಹೋದರೆ ಅಲ್ಲಿ ಸರ್ಕಲಲ್ಲಿ ಬರ್ತಾರೆ, ಬಂದು ಮೇಡಮ್ ಇದು ನಾನು ಸೀರೆ 2,000 ರೂಪಾಯಿ ಕೆಲಸ ಮಾಡ್ತಿರ್ತಾಳೆ, 300 ರೂಪಾಯಿ ಸೀರೆ ತಂದು ಕೊಟ್ಟಿರ್ತಾಳೆ. ನಾನು ಏನು ಮಾಡ್ತೀನಿ ಗೊತ್ತಾ, ಹೋಗಿ ಕಂಪಲ್ಸರಿ ಯಾರಿಗೂ ಕೊಡೋದಿಲ್ಲ, ಒಂದಿನ ಉಟ್ಕೊಂಡ್ಬಿಡ್ತೀನಿ. ಫೋಟೋ ಉಟ್ಕೊಂಡು ಅವ್ರ ನಂಬರ್ ಇದ್ದರೆ, ಇಲ್ಲದೇ ಇದ್ದರೆ, ನಂಬರ್ಗಳು ಇವಾಗ ಭಾಳ ಕಷ್ಟ ಆಗಿದೆ ನನಗೆ, ಆದರೆ ಉಟ್ಕೊಂಡು ಒಂದು ಯಾವ್ದಾದ್ರು ಪ್ರೋಗ್ರಾಮ್ ಅಟೆಂಡ್ ಮಾಡ್ತೀನಿ. ಅವ್ರು ಎಲ್ಲರೂ ಇದ್ದರೂ ನೋಡಿದರೆ ಖುಷಿ ಪಡ್ತಾರೆ. ಅವ್ರಿಗೆ ಅಲ್ದಿದ್ರು ನನಗೆ ಆ ಪ್ರೀತಿಗೆ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ನಾನು ಉಟ್ಕೊಂಡ್ಮೇಲೆ ಏನು ಮಾಡ್ತೀನಿ ಅಂದರೆ ಎಲ್ಲವನ್ನ ಕೊಟ್ಬಿಡ್ತೀನಿ. ಒಂದ್ಸಲ ಉಟ್ಕೋತೀನಿ, ಉಟ್ಕೊಂಡೇ ಎಷ್ಟೋ ಜನ ಕಾಯ್ತಿರ್ತಾರೆ, ಮೇಡಮ್ ಯಾವಾಗ ನಾನು ಕೊಟ್ಟಿರೋ ಸೀರೆ ಯಾವಾಗ ಉಟ್ಕೋತಾರೆ, ಎಷ್ಟೋ ಸಿಗ್ತಾರೆ, ಮೇಡಮ್ ನಾನು ಕೊಟ್ಟಿರೋ ಸೀರೆ ಉಟ್ಟೇ ಇಲ್ಲ, ಯಾವ್ದು ಕೊಟ್ಟಿದೆ ಅಂತ ಕೇಳ್ಕೊತೀನಿ ನಾನು, ಗೊತ್ತಾಗೋದಿಲ್ಲ. ನಾಗಲಕ್ಷ್ಮಿ ಚೌಧರಿ ಅವರು ಈ ನೆಲದ ಸಂಸ್ಕೃತಿ ಸಂಸ್ಕಾರವನ್ನು ಕೂಡ ಆ ಸ್ಯಾರಿಯನ್ನು ವೇರ್ ಮಾಡ್ಕೊಳ್ಳೋ ಮುಖಾಂತರನೇ ವಿದೇಶಿ ಕಲ್ಚರು, ಪಬ್ಬು, ಡಿಸ್ಕೋತಿಕ್ಕು, ಆಫ್ ಡ್ರೆಸ್ ಆಗ್ತಕ್ಕಂಥ ಒಂದಷ್ಟು ಮಕ್ಕಳಿಗೆ ಒಂದು ಮೆಸೇಜ್ ಕೊಡ್ತಿದ್ದಾರೆ ಲೈಟ್ ಆಗಿ. ನಾನು ಮಾತ್ರ ಡ್ರೆಸ್ ಕೋಡ್ ಬಗ್ಗೆ ಸಂಸ್ಕಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ತನ ಹಾಕ್ಕೊಂಡ್ರೆ ತಾನೇ ಸಂಸ್ಕಾರ ಏನು ಕೆಟ್ಟದು ಅಂತ ಹೇಳಕ್ಕೆ ಹೋಗ್ಬೇಡಿ. ಸಂಸ್ಕಾರ ಹೃದಯ ಆಚರಣೆ. ಆಮೇಲೆ ಇವತ್ತಿನ ಮಾಡರ್ನೈಸೇಷನ್ ಇದರಲ್ಲಿ ಅವ್ರವ್ರ ಇಷ್ಟಕ್ಕೆ ಬಿಟ್ಟಿದ್ದು. ನನಗೆ ಸೀರೆ ಇಷ್ಟ, ನಾನು ಸಲ್ವಾರ್ ಹಾಕ್ಕೊಳ್ತೀನಿ, ನನ್ನ ಮನೆಯವ್ರ ಜೊತೆ. ನಾನೊಬ್ಳು ಡಾಕ್ಟ್ರು, ನೀವು ನಾನು ಕಾಲೇಜಲ್ಲಿ ನೋಡಿದಾಗ ನಾನು ಈಗಲೂ ಸಹ ನಮ್ದು 50 ವರ್ಷದ ಅಲುಮಿನಿ ಆಯಿತು, ಡಾನ್ಸ್ ಮಾಡಿದ್ದೀನಿ ಅವ್ರ ಜೊತೆ. ನಾವು ಒಂದು ಕೊರಿಯೋಗ್ರಾಫರ್ ಇಟ್ಕೊಂಡು ನಾವು ಅಷ್ಟೂ ಜನ, ನಾವು 50 ವರ್ಷದ್ದು ಸೆಲೆಬ್ರೇಷನ್ ಮಾಡಿದ್ವಿ ನಮ್ಮ ಕಾಲೇಜಲ್ಲಿ ಅಲುಮಿನಿ ಆಯಿತು. ನಾವು 30 ವರ್ಷದ ಜೊತೆಯಿಂದ ನಾನು ಡಾಕ್ಟರ್ ಆಗಿದ್ದು ಸಿದ್ಧಾರ್ಥದಲ್ಲಿ ಅಲ್ವಾ, ಸೊ ಡೆಂಟಿಸ್ಟ್ ನಾವೆಲ್ಲರೂ ನಾನು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಇಲ್ಲಿ ತನಕ ಒಂದು ಸ್ಕರ್ಟ್ ಹಾಕ್ಕೊಂಡು ಓಲ್ಡ್ ಹೀರೋಯಿನ್ ಥರ ರೆಡಿಯಾಗಿ ಡ್ಯಾನ್ಸ್ ಮಾಡಿದ್ದೀನಿ. ನಾನು ಎಲ್ಲೂ ಬೆಳೆದು ಬಂದಂಥ ಮಗಳು. ಸೊ ಹಾಗಾಗಿ ನಂಗೆ ತುಂಬ ಇಷ್ಟ ಸೀರೆ. ಅಂದರೆ ಸಂಸ್ಕೃತಿ ಸಂಸ್ಕಾರ ಅಥವಾ ಒಂದು ಹೆಣ್ಣು ಮಗಳನ್ನ ನೋಡ್ತಕ್ಕಂಥ ದೃಷ್ಟಿ ವ್ಯಕ್ತಿಯ ಮನಸ್ಥಿತಿಯಲ್ಲಿದೆ, ಆಕೆ ಹಾಕೋ ಡ್ರೆಸ್ನಲ್ಲಿ. ಹಂಗಂದ್ರೆ ನೀವು 5 ವರ್ಷದ ಮಗು 4 ವರ್ಷದ ಮಗು ಯಾವ ಡ್ರೆಸ್ ಹಾಕೊಂಡಿರ್ತೈತೆ, ನೀವು ರೇಪ್ ಮಾಡ್ತೀರಲ್ಲ, ನೀವು ಅವ್ರ ಡ್ರೆಸ್ ಇಂಥದ್ದು ಹಾಕೊಂಬಂದವ್ರೆ, ಅದಕ್ಕೆ ಗಂಡಸ್ ಮನಸ್ಸು ವಿಚಲ ಆಗ್ಬಿಡ್ತು, ಅದಕ್ಕೆ ಆ ಹೆಣ್ಣು ಮಗಳಿಗೆ ಅವನು ಅತ್ಯಾಚಾರ ಮಾಡ್ಬಿಟ್ಟ ಅಂತ ಹೇಳ್ತಿರಲ್ಲ. 4 ವರ್ಷದ ಮಗು ಯಾವ ಡ್ರೆಸ್ ಹಾಕೊಂಡಿರ್ತೈತೆ? 5 ವರ್ಷದ ಮಗು ನೀವು ಎತ್ಕೊಂಡೋಗಿ ನೀವು ರೇಪ್ ಮಾಡ್ತೀರಲ್ಲ, ಆ ಮಗು ಯಾವುದು ಬಟ್ಟೆ ಹಾಕ್ಕೊಂಡಿರುತ್ತೆ? 60 ವರ್ಷದ ಮುದುಕಿ ಯಾವ ಬಟ್ಟೆ ಹಾಕ್ಕೊಂಡಿರ್ತೈತೆ? ಮೊದಲು ನೀವು ಮನಸ್ಥಿತಿ ಬದಲಾವಣೆ ಮಾಡ್ಕೋಬೇಕು. ನಮ್ಮ ಕಾನೂನಲ್ಲಿ ಶಿಕ್ಷೆಗೇನು ಕಡಿಮೆ ಇಲ್ಲ, ಜೀವಾವಧಿ ಶಿಕ್ಷೆ ಇದೆ, ಬಟ್ ಆ ಕಾನೂನಲ್ಲಿ ನ್ಯಾಯ ಪಡ್ಕೋಬೇಕಲ್ಲ. ಒಂದು ಮನೆಯಲ್ಲಿ ತಾಯಿಯನ್ನು ನಾವು ಮೊದಲ ದೇವತೆ ಅಂತ ಕರಿತೀವಿ ಮೇಡಮ್. ನಾನು ವೆರಿ ಸೀರಿಯಸ್ ಕ್ವಶನ್ ನಿಮ್ಮನ್ನು ಕೇಳ್ತೀನಿ. ಒಂದು ಹೆಣ್ಮಗಳು ಹೊರಗಡೆ ಹೋದಾಗ ಮಗಳೇ ಜೋಪಾನ, ಸೂರ್ಯ ಮುಳುಗದ ಒಳಗಡೆ ಜೋಪಾನ ಮನೆಗೆ ಬರಬೇಕು ಅಂತ ಹೇಳ್ತಾರೆ. ಅಟ್ ಎ ಸೇಮ್ ಟೈಮ್ ಅವ್ರ ಮನೇಲಿ ಒಂದು ಗಂಡು ಮಗುನೂ ಇರ್ತಾನೆ. ಸೇಮ್ ಕಲ್ಚರ್ನ ಗಂಡು ಮಕ್ಳಿಗೆ ಯಾಕೆ ಕಲಿಸಲ್ಲ? ನೀವು ಹಿನ್ನೆಲೆ ನೋಡ್ಕೊಂಡು ಹೋಗ್ಬೇಕು. ನೀವು ಹಿನ್ನೆಲೆ ನೋಡ್ಕೊಂಡು ಹೋಗ್ಬೇಕು. ಹೆಣ್ಮಗಳು ಭೋಗದ ವಸ್ತು. ಹೆಣ್ಣು ಹುಟ್ಟದೆ ಮಕ್ಕಳನ್ನು ಹಡಿಯೋಕ್ಕೆ, ಹೆಣ್ಣು ಹುಟ್ಟದೆ ನಮ್ಮ ಸೇವೆಗೆ, ಹೆಣ್ಣು ಹುಟ್ಟಿರೋದೇ ನಮಗೆ ಅಂತ ಅವತ್ತಿಂದ ನಡೆಸ್ಕೊಂಬಂದಿದೆ. ಮನುಸ್ಮೃತಿ ಏನು ಹೇಳುತ್ತೆ? ಒಂದು ಸಲ ನೀವು ಓದಿ ನೋಡ್ರಿ. ಹೆಣ್ಣು ಅವಳು ಆಮೇಲೆ 8 ವರ್ಷದ ಬಾಲೆಗೆ 28 ವರ್ಷದವನು ಮದುವೆ ಮಾಡ್ಕೋಬೋದಂತೆ, ಅದ್ರಲ್ಲಿ ಬರ್ದೈತೆ. ಆಮೇಲೆ ಗಂಡ ಎಂಥ ಕ್ರೂರಿಯಾಗಿರಲಿ, ದುರ್ಗುಣಿಯಾಗಿರಲಿ, ಇನ್ನೂ ಪರಸ್ತ್ರೀ ಸಂಘ ಮಾಡಿರಲಿ, ದಿನ ಬಂದು ಹೊಡೀಲಿ, ಏನು ಬೇಕಾದ ಮಾಡಲಿ ಅವನು, ಆದರೆ ಹೆಣ್ಣು ಮಾತ್ರ ಅವನೇ ದೇವರು ಅಂತ ಹೇಳಿ ಅವನ ಸೇವೆ ಮಾಡೋಳಗೆ ಮಾತ್ರ ಸ್ವರ್ಗ ಸಿಗುತ್ತೆ ಅಂತ ಬರೆದಿದ್ದಾರೆ. ನೀವು ಇಲ್ಲಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಪ್ಪ. ಮನಸ್ಥಿತಿ ಅಂದರೆ ಈ ಹೆಣ್ಣಿಗೆ ಇದೇ ಕೆಲಸ, ಇದನ್ನೆಲ್ಲ ನಿರ್ಮಾಣ ಮಾಡಿಬಿಟ್ಟವ್ರೆ. ಹೆಣ್ಣು ಕೆಲಸ ಏನು, ಹೆಣ್ಣು ಎಲ್ಲಿರಬೇಕು, ಒಂದು ಬಾರ್ಡರ್ ಹಾಕ್ಬಿಟ್ಟಿದೀವಿ. ಈ ಕುದುರೆಗೆ ಹೆಂಗೆ ನೀವು ಲಗಾಮ್ ಕಟ್ತೀರಾ, ಲಗಾಮ್ ಕಟ್ಬಿಟ್ಟು ನೀವು ಹಿಂಗೇ ಹೋಗ್ಬೇಕು, ಹಂಗೆ ಹೆಣ್ಣದು ಎಲ್ಲ ನಿರ್ಮಾಣ ಮಾಡಿ ಬರೆದು ಬಿಟ್ಟವ್ರೆ. ಅದನ್ನೆಲ್ಲ ದಾಟ್ಕೊಂಬರೋದಿದೆಯಲ್ಲ ಶತಮಾನಗಳಿಂದ ಅದೊಂದು ಹೋರಾಟ. ಆಮೇಲೆ ಬರೀ ಹೆಣ್ಣೆ ಹೋರಾಟ ಮಾಡಿಲ್ಲ, ನಮಗೋಸ್ಕರ ಎಷ್ಟು ಜನ ಮಹಾಪುರುಷರು, ಬಸವಣ್ಣ ತಗೊಳ್ರಿ, ಎಲ್ಲರಿಗಿಂತ ಅಲ್ಲ, ಸಾವಿತ್ರಿಬಾಯಿ ಫುಲೆ ದಂಪತಿಗಳು ತಗೊಳ್ರಿ, ಆಮೇಲೆ ರಾಜಾರಾಮ್ ಮೋಹನ್ ರಾಯ್ ತಗೊಳ್ರಿ. ಇವತ್ತಿನ ನನಗೆ
ನನ್ನ ರೋಲ್ ಮಾಡಲು ನಾನು ಮಗಳು ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಪಡುವಂಥ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ತಗೊಳ್ಳಿ. ಇವತ್ತು ಈ ಮಟ್ಟಕ್ಕೆ ನಾನಿವತ್ತು ಇಷ್ಟು ಧೈರ್ಯವಾಗಿ ಕುತ್ಕೊಂಡು ಒಂದು ಕಮಿಷನ್ನ, ಒಂದು ಸಂವಿಧಾನದ ಒಂದು ಅಂಗದ ಒಂದು ಅಧ್ಯಕ್ಷೆಯಾಗಿ ನಿಮ್ಮ ಮುಂದೆ ಕುತ್ಕೊಳ್ಳೋಕ್ಕೂ ಸಹ ಆ ಸ್ವರ್ಗದಲ್ಲಿರುವಂಥ ಡಾಕ್ಟರ್ BR ಅಂಬೇಡ್ಕರ್ ಅವರಿಂದ. ಇವತ್ತು ಒಂದು ಗಂಡ ಇನ್ನೊಬ್ಬಳನ್ನ ಮದುವೆ ಮಾಡ್ಕೋಬೇಕು, ಅವಾಗ ಊರಿಗೆ ಒಂದೊಂದು ಹೆಣ್ಣು ಮಾಡ್ಕೊಂಬರೋರಂತೆ. ಊರಲ್ಲಿ ಒಬ್ಬೊಬ್ರು ಮಕ್ಕಳನ್ನ ಅವ್ನ ಮುಖ ನೋಡ್ಬಿಟ್ಟು ಕಂಡುಹಿಡಿಯೋರಂತೆ, ಆ ಊರು ಯಜಮಾನ ನೋಡು, ಅವನು ಅವ್ರ ಅಪ್ಪ ಅಂತ. ಆ ಒಂದನ್ನು ತೆಗೆದಾಗಿ ನೀನು ಯಾರನ್ನೋ ಮದುವೆ ಮಾಡ್ಕೊಂಬರೋಕ್ಕಾಗಲ್ಲಪ್ಪ ನಮ್ಮ ಹೆಣ್ಮಗಳನ್ನು. ನೀನು ಒಂದು ಸಲ ಮದುವೆ ಆದರೆ ನೀನು ಇನ್ನೊಂದು ಮದುವೆ ಆಗಬೇಕಂದ್ರೆ ವಿಚ್ಛೇದನ ಆಗಬೇಕು, ನಂತರನೇ ಆಮೇಲೆ ಆ ತಾಯಿಗೆ ಕಾಂಪನ್ಸೇಷನು, ಆ ಮಕ್ಕಳಿಗೆ ಆಸ್ತಿ ಭಾಗ ಎಲ್ಲವನ್ನೂ ಕೊಡಬೇಕು. ಅಷ್ಟು ಸುಲಭ ಅಲ್ಲಪ್ಪ ನೀನು ಇನ್ನೊಬ್ಬರನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಅಂತ ಮೊದಲು ಕಾನೂನು ತಂದಿದ್ದೆ ಡಾಕ್ಟರ್ BR ಅಂಬೇಡ್ಕರ್. ಮೊದಲಿಗೆ ಪ್ರಜ್ವಲ್ ರೇವಣ್ಣ ಬಂದಿದ್ದು, ನಾನು ಅದನ್ನು ಸೀದಾ ಮುಖ್ಯಮಂತ್ರಿ ರಿಪೋರ್ಟ್ ಕೊಟ್ರಿ ಮೇಡಮ್ ನೀವು? ಮಹಿಳಾ ಆಯೋಗದಿಂದ ಏನಾದರೂ ರಿಪೋರ್ಟ್? ನಾವು ರಿಪೋರ್ಟ್ ಏನಿಲ್ಲ, ಸೀದಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರ್ದ್ವಿ. ಯಾಕಂದರೆ ಸುಮಾರು ನೂರಾರು ಹೆಣ್ಮಕ್ಳಿತ್ತಲ್ಲ. ಸೊ ಹಾಗಾಗಿ ಹಂಚಿದವ್ರಿಗೂ ಮಾಡಿದವ್ರಿಗೂ ಇಬ್ಬರಿಗೂ ನೀವು ತನಿಖೆ ಮಾಡಬೇಕಾಗತ್ತೆ. ಇದು ಮಹಿಳಾ ಗೌರವವನ್ನು ಹೊತ್ತಿರುವಂಥ ಒಂದು ರಾಜ್ಯ, ನಾಡು. ಸೊ ಹಾಗಾಗಿ ಅದನ್ನು ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು SITಗೂ ಸಹ ಒಪ್ಪಿಸಿದ್ರಲ್ಲ. ಅದೊಂದು ನಂತರ ಯಾವುದು ಆ ಥರದ್ದು ನನಗೆ ಯಾವುದು ಬಂದಿಲ್ಲ, ಆಯೋಗಕ್ಕೆ ಬಂದಿಲ್ಲ. ನಿಮಗೆ ಈ ಒಂದು ಹುದ್ದೆಯನ್ನು ಅಲಂಕರಿಸಿದ ಮೇಲೆ ತುಂಬ ನೋವು ಪಡ್ತಕ್ಕಂಥ ಒಂದು ಸೀನ್ ಯಾವುದು? ಆಫ್ಟರ್ ವರ್ಕ್ ಇದು ತುಂಬ ಹ್ಯಾಪಿ ಕೊಟ್ಟಿದೆ, ನಾನು ಹೇಳಿದ ಕೆಲಸ ಆಗಿ ಒಂದು ಕುಟುಂಬ ಚೆನ್ನಾಗಿದೆ, ಇವೆರಡು ತುಂಬ ರೇರ್ ಪ್ರಕರಣಗಳೇ ಹೇಳ್ಬೋದು. ಆಮೇಲೆ ನೋವು ಅಂದಾಗ ನೀವು ಡಿಸ್ಕ್ರಿಮಿನೇಟ್ ಮಾಡೋಕ್ಕಾಗಲ್ಲ. ಒಂದು ಹೆಣ್ಣು ಮಗಳಿಗೆ ನೀವು ಇವತ್ತಿಂದೇ ತಗೊಳ್ಳಿ, ನಿಮ್ಗೆ ಹರ್ಟ್ ಆಗಿದ್ದು ಅವ್ರ ಪರಿಸ್ಥಿತಿ ನನಗೆ ಪ್ರತಿಯೊಂದು ಹರ್ಟ್ ಆಗುತ್ತೆ. ಇವತ್ತು ನೋಡಿ, ನಾನು ಇಲ್ಲಿ ಮೈಸೂರಿಗೆ ಬಂದೆ, ತಾಯಿ ಮಗುವಿನ ಆಸ್ಪತ್ರೆಗೆ ಬಂದೆ. ಅಲ್ಲಿ ನೀವು ಅಲ್ಲೇ ತಗೊಳ್ಳಿ, ನಾನು ಹಿಂದಿನ ದಿನದ ಬೇಡ. ಒಂದು ತಾಯಿ ಬಂದ್ಲು, ಅವ್ರ ಗಂಡ ಈ ಸೌದೆಯಲ್ಲಿ ಒಡೆದಿರೋದು ಇಷ್ಟಗಲ ಕಟ್ಬಿಟ್ಟಿದೆ ರಕ್ತ. ಅವಳೆಷ್ಟು ನೋವು ಅನುಭವಿಸಿರ್ಬೇಕು. ಇನ್ನೊಂದು ತಾಯಿ ಬಂದ್ಲು, 2 ಮಕ್ಕಳಿದ್ದಾರೆ, ಅನೈತಿಕ ಸಂಬಂಧ ಇಟ್ಕೊಂಡು ಮನೆಗೆ ಬರೋದಿಲ್ಲ, ತಾಯಿಗೆ ಕೆಲಸ ಇಲ್ಲ, ಅವಳಿಗೇನು ಗೊತ್ತಿಲ್ಲ ನನ್ನ ಮಕ್ಕಳನ್ನ ಹೆಂಗೆ ಸಾಕಬೇಕು ಅಂತ. ತಂದೆ ಮನೆಯವರು ಸ್ವೀಕಾರ ಮಾಡೋಕ್ಕೆ ರೆಡಿ ಇಲ್ಲ. ಆ ನೋವು ಜಾಸ್ತಿ ಅಂತೀರಾ, ಈ ನೋವು ಜಾಸ್ತಿ ಅಂತೀರಾ, ಯಾವ ನೋವು? ಮತ್ತು ಇನ್ನೊಂದು, ಮನೆ ಬಿಡಬೇಕಾದ್ರೆ ಇದಕ್ಕೆ ಮುಂಚೆನೂ ಹೇಳಿದೆ, ಒಂದು ಹೆಣ್ಮಗಳು ಬಂದ್ಲು, ಒಂದು ತಾಯಿ ಮಗ 14 ವರ್ಷದ ಹುಡುಗ, ದಿನಾ ಗಂಡ ಕುಡಿಯೋದು ಒಡೆಯೋದು, ಅದು ಬಿಡಿ, ಒಂದು ತಾಯಿ ಮಗನನ್ನು ಕುಡಿಸೋದು ಅಲ್ಲ, ತಂದೆ ಅಪ್ಪ ಕುಡಿಲಿಲ್ಲ ಅಂದರೆ ಚಟಾರ್ ಅಂತ ಕಪ್ಪಾಳಕ್ಕೆ ಒಡೆಯೋದು ಮಗನಿಗೆ. ಆ ಮಗು ತಾಯಿ ಜೊತೆ ಬಂದಿತ್ತು ಮನೆಗೆ. 14 ಇಯರ್ಸ್, 14 ವರ್ಷದ ಮಗ. ನನಗೂ ಮಕ್ಕಳಿದ್ದಾರೆ. ನೀವು ಈ 3ರಲ್ಲಿ ಯಾವ ನೋವು ಕಡಿಮೆ, ಯಾವ ನೋವು ಜಾಸ್ತಿ ಅಂತೀರಾ? ಬರೀ ನೋವೇ ಅನಿಸಿದೆ ಮೇಡಮ್. ನಾವು ತುಂಬ ಎಜುಕೇಟೆಡ್ ಆಗ್ತಾ ಕ್ರೈಮ್ ರೇಟು ಜಾಸ್ತಿ ಆಗ್ತಿದೆ, ಮಾನವೀಯತೆನೂ ಕೂಡ ನಾವು ಕಳ್ಕೊಳ್ತೀವಿ ಅಂತ ಅನಿಸಿದೆ. ಆಮೇಲೆ ಎಜುಕೇಶನ್ ರೇಟ್ ಜಾಸ್ತಿ ಆಗ್ತಿದೆ, ಅಟ್ ದ ಸೇಮ್ ಟೈಮ್ ಕ್ರೈಮ್ ರೇಟ್ ಎಜುಕೇಶನ್ ಇದಕ್ಕೆ ಬರೋದಿಲ್ಲ. ನಾವು ಮೌಲ್ಯಗಳನ್ನು ಮರೀತಾ ಇದ್ದೀವಿ. ಆಮೇಲೆ ನೀವು ಹೇಳ್ದಂಗೆ ಸಂಸ್ಕಾರ ಅದನ್ನೆಲ್ಲ, ಮತ್ತು ತುಂಬ ಇವತ್ತು ಮೊಬೈಲ್ ಇನ್ಫ್ಲೂಯೆನ್ಸು, ಎಲ್ಲವೂ ಪಟ್ಪಟ್ನೆ ಮೊಬೈಲು, ಪಟ್ಪಟ್ನೆ ತುಂಬ ನಮ್ಮ ಬದುಕನ್ನು, ಜೀವನವನ್ನು ಇವತ್ತು ಅಲ್ಲೋಲ ಕಲ್ಲೋಲ ಮಾಡ್ತಾ ಇರೋದೆ ಮೊಬೈಲು. ಭಾಳ ಕಷ್ಟ ಇದೆ ಇದರಿಂದ ಹೊರಗೆ ಬರೋದು. ಸೊ ನಮಗೆ ನೋವಿನಲ್ಲಿ ನೀವು ಮೆಜರ್ ಮಾಡಿ ಅಂತಂದರೆ ಮೆಜರ್ ಮಾಡಲಿಕ್ಕೆ ಬರೋದಿಲ್ಲ ಇಂಥದ್ದು. ಆಮೇಲೆ ಖುಷಿ ಕೊಡುವಂಥದ್ದು, ಈಗ ಒಂದು ತಾಯಿ ಗಂಡ ಸತ್ತೋಗ್ಬಿಟ್ಟಿರ್ತಾನೆ, 2 ಮಕ್ಕಳಿರ್ತವೆ, ಅವಳಿಗೇನೂ ಗೊತ್ತಿರೋದಿಲ್ಲ. ಗಂಡ ಒಂದು ಸರ್ಕಾರ ಇದರಲ್ಲಿ ಕೆಲಸ ಮಾಡ್ತಿರ್ತಾನೆ, ದುಡ್ಡು ಬರಬೇಕು, ಒಬ್ಬ ಸ್ನೇಹಿತ ಆಗ್ತಾನೆ, ನಿಂಗೆ ಮಾಡ್ತೀನಿ ಅಂತೆಲ್ಲ ಹೇಳ್ತಾನೆ, ಅವಳನ್ನು ಉಪಯೋಗ ಮಾಡ್ಕೊತಾನೆ, ಆಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ತಾನೆ, ಬಾಯ್ದು ಹೋದಂಗೆ ಬೈತಾನೆ, ಏನೂ ಸಹಾಯ ಮಾಡೋದಿಲ್ಲ. ಆ ಬರೋ ದುಡ್ಡು ನನಗೂ ಕೊಡು ಅಂತ ಬ್ಲ್ಯಾಕ್ ಮೇಲ್ ಗೊತ್ತಿಲ್ಲ ನೋಡಿ. ಆ ಹೆಣ್ಮಗ್ಳಿಗೆ ನನ್ನ ನಂಬರ್ ಗೊತ್ತಾಗುತ್ತೆ, ಅದೃಷ್ಟಕ್ಕೆ ನಾ ಫೋನ್ ಎತ್ತೀನಿ. ಆಮೇಲೆ ನೋಡಿ ಅಲ್ಲಿ ಪೊಲೀಸು ಆ ಹೆಣ್ಣುಮಗಳನ್ನು ಸ್ಟೇಷನ್ಗೆ ಕರೆಸ್ದೆ. ಅವರೇ ಒಬ್ಬರು ನಾರ್ಮಲ್, ಯಾಕಂದರೆ ಹಳ್ಳಿ ಹೆಣ್ಮಗಳವಳು,
ಅವಳು ಹೋಗೋಕ್ಕಾಗಲ್ಲ, ಯಾರು ಬರೋಕ್ಕಾಗಲ್ಲ. ಸಾಮಾನ್ಯ ಡ್ರೆಸ್ಸಲ್ಲಿ ಒಂದು ಪೊಲೀಸ್ನ ಕಳಿಸಿ ಎಲ್ಲ ಡೀಟೇಲ್ಸ್ ತರಿಸ್ಕೊಂಡು ಅವನನ್ನು ಕರೆಸಿ ಅವನಿಗೆ ರಿಪೇರಿ ಮಾಡಿ ಎಲ್ಲವನ್ನ ಡಿಲೀಟ್ ಮಾಡಿಸಿ ಎಲ್ಲವನ್ನ ಆ ಹೆಣ್ಣು ಮಗಳಿಗೆ, ಮತ್ತು ನಾವು ಆ ಸರ್ಕಾರದ ಏನು ಅಧಿಕಾರಿ ನಾವು ಫೋನ್ ಮಾಡಿ ಆ ತಾಯಿಗೆ ಬರಬೇಕಾದಂಥ ದುಡ್ಡನ್ನೆಲ್ಲ ಕೊಡಿಸಿ ನಾನು ಆ ಜಿಲ್ಲೆಗೆ ಹೋದಾಗ ಮಗುವನ್ನು ಕರ್ಕೊಂಡು ಬಂದು ಅಮ್ಮ ಅಂತ ಆ ಮಗುವಿನ ಕೈಲಿ ಅನ್ನಿಸ್ತಾಳಲ್ಲ, ಅದಕ್ಕಿಂತ ಖುಷಿ ಇನ್ನೇನು ಬೇಕಾಗಿಲ್ಲ. ಇಂಥ ಒಂದು ಒಳ್ಳೆ ಅವಕಾಶವನ್ನು ಕೊಟ್ಟಂತಹ ಸಿದ್ದರಾಮಯ್ಯನವ್ರಿಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳ್ತೀರಿ ನಿಮ್ಮ ಸರ್ಕಾರಕ್ಕೆ? ಅದು ನಿಮ್ಮ ಸರ್ಕಾರ ಅಲ್ಲ, ನೀವು ಮಹಿಳಾ ಅಧ್ಯಕ್ಷರು ಆಗೋ ತನಕ ನಿಮ್ಮ ಸರ್ಕಾರ, ನಿಮ್ಮ ಮಹಿಳಾ ಆದ್ಮೇಲೆ ಬೇರೆ. ನನಗೆ ಗೊತ್ತಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನನಗೆ ಮಹಿಳಾ ಆಯೋಗ, ನಾನು ಹೋಗಿ ಕೇಳಿದೆ, ಅಣ್ಣ ನನಗೆ MLA ಟಿಕೆಟ್ ಕೊಡಲಿಲ್ಲ ನೀವು, ಮತ್ತು MLC ಮಾಡ್ತೀನಿ ಅಂದಿದ್ರು, ಮಾಡಲಿಲ್ಲ. ಏನಣ್ಣ ಮಾಡ್ತೀರಾ ನನಗೆ ಅಂತೇಳಿ ಎಲ್ಲ ಬೋರ್ಡ್ ಚೇರ್ಮನ್ನು ಎಲ್ಲ ತೊಗೊಂಬಿಟ್ಟಾರೆ. ಮತ್ತು ಅಣ್ಣ ನಿನ್ನ ಮಹಿಳಾ ಆಯೋಗದ ಅಧ್ಯಕ್ಷೆ ಮಾಡ್ತೀನಿ. ನಾನು ಮಹಿಳಾ ಆಯೋಗದ ಅಧ್ಯಕ್ಷೆ ಅಂದರೆ ಏನಿರುತ್ತೆ? ಅಲ್ಲ, ಯಾರು ಕೇಳಲ್ಲ ಮೇಡಮ್, ಏನು ಇನ್ಕಮ್ ಇರಲ್ಲ ಅಂತ ಹೇಳ್ತಾರೆ. ನೀವೇ ಸರ್ ಮಾಡಿ. ಬಟ್ ಆದರೆ ಸಾಹೇಬರು ಒಂದು ಮಾತು ಹೇಳಿದ್ರು, ಅದು ಒಂದು ಕ್ಯಾಬಿನೆಟ್ ಸ್ಟೇಟಸ್, ಮಂತ್ರಿಗೆ ಎಷ್ಟು ಸ್ಟೇಟಸ್ ಇದೆ ಆ ಸ್ಟೇಟಸ್ ಇದೆ. ಆಮೇಲೆ ನೀನು ಇಡೀ ಕರ್ನಾಟಕ ಎಲ್ಲ ಜಿಲ್ಲೆಗಳನ್ನು ಪ್ರವಾಸ ಮಾಡ್ಬೋದು, ಮತ್ತು ಅದನ್ನು ಹ್ಯಾಂಡ್ಲ್ ಮಾಡಲಿಕ್ಕೆ ನಿನ್ನ ಕೈಯಲ್ಲಿ ಆಗತ್ತೆ ಅಂತ 1 ವರ್ಷಕ್ಕೆ ಮುಂಚೆ ಹೇಳಿದರು. ಸರ್ಕಾರ ಆದಮೇಲೆ, ಸರ್ಕಾರ ಆಗಿ 1 ವರ್ಷದ ನಂತರನೂ ಸಹ ಅವ್ರು ನನ್ನನ್ನು ಮಹಿಳಾ ಆಯೋಗದ ಅಧ್ಯಕ್ಷೆ ಅಂತ ಬರೆದ್ರು. ನಂಗೆ ಗೊತ್ತಿಲ್ಲ ಅವರು ಹಂಟ್ ಮಾಡಿದ್ರೆ ಒಂದು ಅವಕಾಶ ಕೊಟ್ಟರೆ ಪ್ರತಿಭೆ ಹೊರ ಹಾಕ್ಲಿಕ್ಕೆ. ಮುಖ್ಯಮಂತ್ರಿಗಳು 2 ಸಲ ಅವ್ರಿಗೆ ಗೊತ್ತಿರಲ್ವಾ ಯಾರಿಗೆ ಏನು ಕೊಡಬೇಕು, ಯಾರು ಏನು ಅಂತ ಗೊತ್ತಾಗೋದಿಲ್ವಾ? ಆದರೆ ನಿಜವಾಗ್ಲೂ ರಾಜಕಾರಣಕ್ಕೆ ಬಂದಿದ್ದಕ್ಕೆ ಸಾರ್ಥಕತೆ. ನನಗೆ 1 ವರ್ಷ 2 ತಿಂಗಳು ಅಷ್ಟೇ ಆಗಿದೆ, ಆದರೆ ಈ ಸೇವೆ ಇದೆಯಲ್ಲ, ಒಂದು ತಾಯಿಗೆ ಕಣ್ಣೀರು ಒರೆಸೋದು, ಒಂದು ನೋವನ್ನು ಕೇಳೋದು, ಕೆಲವೊಂದು ಸಲ ನನಗೇನೂ ಇಲ್ದಿದ್ರು ಅವ್ರನ್ನ ತಪ್ಕೋತೀನಿ ನೋಡಿ, ಅಷ್ಟೇ ಸಾಕು. ಯಾಕೆಂದರೆ ಒಂದು ಹೆಣ್ಣು ಮಗಳನ್ನು ತಪ್ಕೊಂಡು ಕೇಳೋರು ಇರೋದಿಲ್ಲ. ಹೋಗೆ ಬಂದ್ಬಿಟ್ಲು, ನೀವು ಅಂಥ ಹೆಣ್ಮಗಳನ್ನು ನೀವು ತಪ್ಕೊಂಡ ಕಣ್ಣೀರು ಇರತ್ತನ ನಾವು ತಪ್ಕೊಳ್ಳೋದು. ಆಮೇಲೆ ಆಯ್ತು ಬಿಡವಾ, ನಾನು ಇದೀನವಾ, ನೀನು ಇಷ್ಟೇ. ನಮ್ಮ ಮೇಡಮ್ ಇದ್ದಾರೆ, ಕಾನ್ಫಿಡೆಂಟ್ ಇಲ್ಲ, ನಮ್ಮ ಮೇಡಮ್ ಇದ್ದಾರೆ, ಮಾಡ್ತೀನಿ. ಎಷ್ಟೋ ಮನೆಗಳು ನಮ್ಮ ಇದಕ್ಕೆ ಬರೋಲ್ಲ, ಆಯೋಗಕ್ಕೆ ಬರೋಲ್ಲ. ಮೇಡಮಿಗೆ ಫೋನ್ ಮಾಡ್ತೀನಿ ಅಂತ ಹೇಳಿ ಎಷ್ಟೋ ಸಂಸಾರಗಳು ಸರಿ ಹೋಗಿರೋದನ್ನು ನಾನು ಹಳ್ಳಿಗಳಲ್ಲಿ ಕೇಳಿದ್ದೀನಿ, ರೋಡಲ್ಲಿ ಹೋಗ್ತಾ ಜನ ಹೇಳ್ತಾರೆ. ಸೊ ಹಾಗಾಗಿ ಈ ಆಯೋಗದ ಅಧ್ಯಕ್ಷೆಯನ್ನು ಇಷ್ಟೊಂದು ಸೇವೆ ಮಾಡುವಷ್ಟು, ಇಷ್ಟೊಂದು ಜನರ ಕಣ್ಣೀರನ್ನು ಒರೆಸುವಷ್ಟು, ಹೆಣ್ಣು ಮಕ್ಕಳಿಗೆ ಅವರ ಮೂಲಭೂತ ಸೌಕರ್ಯಗಳನ್ನು, ಕುಡಿಯೋ ನೀರಿಂದ ಹಿಡ್ಕೊಂಡು, ಬಸ್ಸಿಂದ ಹಿಡ್ಕೊಂಡು, ಮನೆಗಳನ್ನು ಕೊಡಿಸೋದ್ರಿಂದ ಹಿಡ್ಕೊಂಡು ಇಷ್ಟೆಲ್ಲ ಕೆಲಸವನ್ನು ಮಾಡಿಸುವಂಥ ಒಂದು ಅಧಿಕಾರ ಕೊಟ್ಟರಲ್ಲ ಸಿದ್ದರಾಮಯ್ಯನವರು. 100 ವರ್ಷ ಚೆನ್ನಾಗಿರಲಿ. ಸರ್, ಏನಂತಾರೆ ಮೇಡಮ್? ಈಗ ನೀವು ಹೋಗಿ ಹೇಳಿದ್ರಿ 2 ಗಂಟೆ ಆಗುತ್ತೆ, 12 ಗಂಟೆ ಆಗುತ್ತೆ ಮನೆಯವರು. ಬಟ್ ಇದು ನಂತರ ಭಾಳ ಕಷ್ಟ ಆಯಿತು. ಯಾಕೆಂದರೆ ಇಷ್ಟು ಬ್ಯುಸಿಯಾಗಿ ನಾನು ಯಾವತ್ತೂ ಇರಲಿಲ್ಲ. ನಾನು, ಮನೆಯವರು, ಮಕ್ಕಳು, ನಮ್ಮ ಅತ್ತೆ ಮಾವ ಎಲ್ಲರೂ ಇದ್ದಾರೆ. ನಾವು ಪ್ರತಿ ವಾರದಲ್ಲಿ 1 ದಿನ ಹೊರಗೆ ಹೋಗ್ತೀವಿ. ಎಲ್ಲವೂ ಒಂಥರ ಮೂಲೆಗೆ ಹೋಗ್ಬಿಟ್ಟೈತೆ, ಕಷ್ಟ. ಆದರೂ ಒಳ್ಳೆಯವರು. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಒಂದು ಹೆಣ್ಮಗಳಿಗೆ ಮಾಡಲಿಕ್ಕೆ. ಮತ್ತು ನನ್ನ ಮಕ್ಕಳು ದೊಡ್ಡವರು, ಅವರಿಬ್ಬರು ಆ ಪ್ರೀತಿ, ಆ ತಾಯಿಗೆ ಗಂಡನಿಗಿಂತ ಮಕ್ಕಳು ಜಾಸ್ತಿ ಪ್ರೀತಿ ಒಂದು ತಾಯಿಗೆ. ಸೊ ಹಾಗಾಗಿ ನಾನು ಅದೃಷ್ಟ ಮಾಡಿದ್ದೀನಿ ಎಲ್ಲದರಲ್ಲೂ. ಆಮೇಲೆ 3ನೇದಂದರೆ ನನ್ನ ಟೀಮ್. ಇದು ಆಯೋಗದ ಅಧ್ಯಕ್ಷ ನಾನು ಒಬ್ಬಳೇ ಅಲ್ಲ, ನನ್ನ ಟೀಮ್ ಇದೆಯಲ್ಲ, ಆ ಥರ ಎಲ್ಲರೂ ನನ್ನ ಜೊತೆ ಸೂಪರ್ ರೀ. ನಿಜವಾಗ್ಲೂ ಹೇಳ್ತೀನಿ ಆಗುತ್ತೆ. ಆಮೇಲೆ ಎಲ್ಲರೂ ಮೇಡಮ್ ಒಂದು ಮಾತು ಒಪ್ಕೊಳ್ಳಲ್ಲ. ನಾನು ಆಗಲಿಲ್ಲ ಅಂದ್ರೆ ನಾನು ಎಷ್ಟು ಪ್ರೀತಿ ಮಾಡ್ತೀನೋ ಅಷ್ಟೇ ಕಠಿಣ. ನಾನು ಯಾಕೆ ಮಾಡಲಿಲ್ಲ? ಉತ್ತರ ಬೇಡ, ಮಾಡಬೇಕಾಗಿತ್ತು. ಮೇಡಮ್, ಕೊನೆಯಲ್ಲಿ ಒಂದು ಕ್ವಶನ್ಸ್ ಕೇಳ್ತೀನಿ ಮೇಡಮ್. ಒಂದು ಕಾಮೆಂಟ್ ಓದಿದ್ದೆ, ತುಂಬ ಪರ್ಸ್ನಲಿ ನನಗೂ ಹರ್ಟ್ ಆಯಿತು. ಮೇಬಿ ಅದಕ್ಕಿಂತ ಜಾಸ್ತಿ ಹರ್ಟ್ ನಿಮ್ಗೆ ಆಗಿರುತ್ತೆ. ಒಂದು ಪದನ ಬರೀತಾರೆ ಸೌಜನ್ಯ ಪ್ರಕರಣದಲ್ಲಿ, ಏನೋ ಒಂದು ಸುದ್ದಿ ಆದಾಗ ಒಂದು ಕಾಮೆಂಟ್ ಆಗುತ್ತೆ, ಸೌಜನ್ಯಂಗೆ ಆಗದ ರೀತಿ ಮಹಿಳಾ ಆಗದ ಅಧ್ಯಕ್ಷರು ಆಗಬೇಕಿತ್ತು. ಎಷ್ಟು ದುಷ್ಟ ಮನಸ್ಥಿತಿಯ ಜನ ಇದ್ದಾರೆ ಅಂತ ಕಾಮೆಂಟ್ ನೋಡಿದ್ರೆ ಮೇಡಮ್? ನೋಡಿದೆ. ಅವ್ರನ್ನ ಪೊಲೀಸ್ ಅರೆಸ್ಟು ಮಾಡಿದರು. ನಂತರ ನೀವು ನಂಬ್ತೀರಾ, ಅರೆಸ್ಟ್ ಆದರೂ
ಸೌಜನ್ಯನಿಗೆ ಆಗ್ದಂಗೆ ಮಹಿಳಾ ಆಯೋಗದ ಅಧ್ಯಕ್ಷೆಗೂ ಮಾಡಬೇಕು ಅಂತ ಬರೆದಿರ್ತಾರೆ. ಆಮೇಲೆ ಅದು ಒಂದು ಕಮಿಷನ್ ಮೇಲೆ ಆ ಥರ ಎಲ್ಲ ನನಗೆ ಅಂತಲ್ಲ, ಅದು ಕಮಿಷನ್ಗೆ ಗೌರವ ಅದು. ಆಮೇಲೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬಂದರು. ನನಗೆ ರಾತ್ರಿ ಎಲ್ಲ ಮಲ್ಗಕ್ಕೆ ಬಿಡಲಿಲ್ಲ. ಏನು ಮತ್ತೆ ನನ್ನ ಕಮಿಷನ್ಗೆ ಕರ್ಕೊಂಬಂದರು. ಆಮೇಲೆ ಇವಾಗ ಅವ್ರು ನನ್ನ ದೊಡ್ಡ ಫ್ಯಾನು. ನಾನು ಎಲ್ಲ ಕಮೆಂಟ್ ಹಾಕಿದವ್ರು ನಾನು ಎಲ್ಲ ಒಪ್ಕೊಂಡು ಆಮೇಲೆ ನಾನೇ ಓದ್ತಾ ಇದ್ದಾರೆ. ಅಲ್ಲ, ಆ ಒಂದು ವಿಡಿಯೋಗೆ ಅವ್ರು ಆ ಥರ ಸಡನ್ ರಿಯಾಕ್ಟ್ ಮಾಡಿ ಅಲ್ಲ, ಒಂದು ವಿಡಿಯೋ ಯಾವ ಮಟ್ಟಕ್ಕೆ ಅವ್ರು ಮಾಡಿದಾರಲ್ಲ. ಫಸ್ಟ್ ಆಫ್ ಆಲು ಸೌಜನ್ಯನ ಒಂದು ಕೇಸು ನನಗೆ ಬರೋದಿಲ್ಲ. ಆಯ್ತಪ್ಪ, ನೀವು ನನ್ನಿಷ್ಟು ಕೇಳೋರು ಮಕ್ಕಳ ಆಯೋಗದ ಅಧ್ಯಕ್ಷರು ಯಾರು ಅಂತಾದ್ರೂ ಗೊತ್ತಾ ನಿಮಗೆ? ಆ ಮಗುವಿಂದು, ಆ ಸೌಜನ್ಯ ಮಗು, ಆ ಮಗುವಿಂದು ಬರೋದೇ ಮಕ್ಕಳ ಆಯೋಗಕ್ಕೆ. ಸುಮ್ಮನೆ ನಾಗಲಕ್ಷ್ಮಿ ಹೆಸರು ಹೇಳಿದ್ರೆ ನಿಮಗೆ ವ್ಯೂಸ್ ಬರುತ್ತೆ ಅಂತ ಸಿಕ್ಕಾಪಟ್ಟೆ ಏನು ಬೇಕಾದರೂ ಮಾತಾಡಿ, ಆ ಮುಗ್ಧ ಮಕ್ಕಳು ನನ್ನ ಬಗ್ಗೆ ನನ್ನ ಬೇಡ, ಒಂದು ತಾಯಿ ಬಗ್ಗೆನೂ ಆ ಥರ ಸೌಜನ್ಯನ್ಗೆ ಆದಂಗೆ ಆಗಲಿ ಅಂತ ಕಮೆಂಟ್ ಮಾಡೋ ರೀತಿಯಲ್ಲಿ ನೀವು ಪ್ರವೋಕ್ ಮಾಡ್ತಾ ಇದ್ದೀರಲ್ಲ. ನೀವು ನಿಮಗೆ ನಿಜವಾಗ್ಲೂ ನ್ಯಾಯ ಕೊಡಿಸ್ಬೇಕು ಅಂತಿದ್ರೆ ಎವಿಡೆನ್ಸಸ್ನ, ಸಾಕ್ಷಿಗಳನ್ನೆಲ್ಲ ಕೂಡಿಸ್ಕೊಂಡು ನ್ಯಾಯಾಲಯದಲ್ಲಿ ನ್ಯಾಯ ಕೊಡಿಸ್ಕೊಂಬನ್ನಿ. ನಿಮ್ಮ ಜೊತೆ ನಾನೇನು ಇಡೀ ಕರ್ನಾಟಕ ಜನ ನಿಂತ್ಕೊಳ್ಳುತ್ತೆ, ನಾನು ನಿಂತ್ಕೊಳ್ತೀನಿ ನಿಮ್ಮ ಜೊತೆ. ಅದು ಬಿಟ್ಟು ಸುಮ್ಮನೆ ವಿಡಿಯೋಗಳು ಮಾಡೋದು ಏನು ಬರುತ್ತೆ ನಿಮಗೆ? ಏನು ಬರುತ್ತೆ? ಅದು ಹೋಗ್ಲಿ, ಆ ಸೌಜನ್ಯನ ಆತ್ಮಕ್ಕೆ ಎಷ್ಟು ನೋವಾಗಿರ್ಬೇಕು ಮಾರಾಯ. ಪಾಪ ಅದು ಏನೂ ಮಾಡಲಾರ್ದೆ ಹೊಟ್ಟೋಯ್ತು. ಆ ಆತ್ಮಕ್ಕಾದರೂ ಶಾಂತಿ ಕೊಡಬೇಕು ಇವರು. ಸುಮ್ಮನೆ ಆ ತಾಯಿ ಹೆಸರು ಹೇಳ್ಕೊಂಡು ಸುಮ್ಮನೆ ಇನ್ನೊಂದು ಹೆಣ್ಣುಮಗಳಿಗೆ ಏನು ಸೌಜನ್ಯನ ಹೆಸರಲ್ಲಿ ಇನ್ನೊಂದು ಹೆಣ್ಣುಮಗಳಿಗೆ ಅತ್ಯಾಚಾರ ಮಾಡಿಸ್ಬೇಕಾ? ಅದೇ ಥರ ತಾನೇ ಅದು ಆಗಿದ್ದು. ನಿಜವಾಗ್ಲೂ ನಿಮಗೆ ನ್ಯಾಯ ಕೊಡಿಸ್ಬೇಕಾ? ಕೋರ್ಟಿಗೆ ಹೋಗಿ, ನಿಮ್ಮ ಜೊತೆ ನಾನಿರ್ತೀನಿ, ನಾನು ಖಂಡಿತವಾಗ್ಲೂ ನಿಂತ್ಕೊಳ್ತೀನಿ. ಸೌಜನ್ಯನ ಥರ ಎಷ್ಟು ಜನ ಹೆಣ್ಣುಮಕ್ಳಿದ್ದಾರೆ, ಅವರೆಲ್ಲರ ಪರ ನಾನು ನಿಂತ್ಕೋತೀನಿ. ನಾನೊಬ್ಬಳು ತಾಯಿ ರೀ. ಸುಮ್ಮನೆ ಯಾವುದಾದ್ರೂ ಆ ಸೌಜನ್ಯನ ಹೆಸರಿಟ್ಕೊಂಡು ಇನ್ನೊಂದು ಹೆಣ್ಮಗಳಿಗೆ ಇದು ಮಾಡೋದು ಅಂದರೆ ನಿಮ್ಮ ಮನಸ್ಥಿತಿ ಹೆಂಗಿದೆ ಅಂತ ಫಸ್ಟು ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಇದು ಮಾನವೀಯ ಸಂದೇಶದ ಜನವಾಹಿನಿ.